Yes. So let us understand percentage. Okay, percentage andre ಏನು we'll try to understand. Okay. So what is the percentage? Percentage means percent. Per ಅಂದ್ರೆ ಏನ್ರಿ? Every, right? Every cent means 100. So for every 100, before we start, I want you to answer me one question. Okay, I am telling you first only you can tell lie. ನೀವು ಸುಳ್ಳು ಹೇಳ್ಬೋದ್ರಿ. ಹಾಂ, ಸುಳ್ಳು ಹೇಳ್ಬೋದು, ಬೇಕಾಗಿದ್ರೆ ಸುಳ್ಳು ಹೇಳ್ಬೋದು ರೀ, ಆದರೆ ಹೇಳ್ಬೇಕು ಪ್ರತಿಯೊಬ್ಬರು. ಎವ್ರಿಬಡಿ ಹ್ಯಾಸ್ ಟು ಟೆಲ್. ಓಕೆ ಓಕೆ. ಸೊ ಐ ಲಿಸನ್ ಟು ದ ಕ್ವಶನ್ ಕೇರ್ಫುಲಿ ಆ್ಯಂಡ್ ದೆನ್ ಟೆಲ್ ಮೀ. ಓಕೆ, ಹೌ ಮಚ್ ಮಾರ್ಕ್ಸ್ ಡಿಡ್ ಯು ಗೆಟ್ ಇನ್ ದ ಪ್ರೀವಿಯಸ್ ಎಕ್ಸಾಮಿನೇಷನ್? ಯಾವುದೇ ಇರಲಿ, 6 ಸೆಮ್ ಇರಲಿ ಅಥವಾ ಅದು ಯಾವುದರ ಇರಲಿ, ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ ಹೇಳ್ರಿ ಫಟಾಫಟ. ಪಟ ಹೇಳ್ರಿ. ಹಾಂ ಹಾಂ, CGPA ಯು ಡೋಂಟ್ ನೋ. ಮಾರ್ಕ್ಸ್ ಕೊಟ್ಟಿಲ್ಲ ಅವ್ರು ಪಾಪ ನಿಮ್ಗೆ? ಹಾಂ, ನೀವು ಕೊಟ್ಟಿಲ್ಲ? ಗಿವನ್ ಹೇಳ್ರಿ ಮತ್ತೆ. ನಿಮ್ಮ ಮಾರ್ಕ್ಸ್ ರೀ, ಬಾಜುಕಿನವ್ರದಲ್ಲ, ಯುವರ್ ಓನ್ ಮಾರ್ಕ್ಸ್. ಹಾಂ, ಹೌ ಮಚ್ ಮಾರ್ಕ್ಸ್? 617. 670. ಓಕೆ, ಸಂಬಡಿ ನೋಸ್ ಸಮ್ ಮಾರ್ಕ್ಸ್. ಓಕೆ, ಉಳಿದವರು ಒಟ್ಟು ಒಬ್ರಿಗೆನ ಔಟ್ ಆಫ್ ಸಾಕು. ಯಾಕೆ ರೀ? ಯಾಕೆ ನಿಮ್ಗೆ ಯಾರಿಗೂ ನಿಮ್ಮ ಮಾರ್ಕ್ಸ್ ಗೊತ್ತಿಲ್ಲ? ಯಾಕೆ ಕಷ್ಟನ ಪಟ್ಟಿಲ್ಲ ನೀವು? ಸುಮ್ಮ ಕೊಟ್ರೆ ಅವರು ತೊಗೊಂಡ್ಬಿಡ್ರಿ ನೀವು, ಹೌದಲ್ರಿ? ಪುಕಟ್ನ್ಯಾಗ ತೊಗೊಂತಂದ್ರೆ ಹಿಂಗೆ ಆಯ್ತು ಅಷ್ಟೇ. ಕರೆಕ್ಟಾ? ಒಂದು ಹುಡುಗಿ ಒಟ್ಟು ಪ್ರಯತ್ನ ಪಟ್ಟಲ್ಲಿ ಮಾರ್ಕ್ಸ್ ತೊಗೊಂಡಾಳ್ರಿ, ಉಳಿದವ್ರು ಯಾರು ಪ್ರಯತ್ನ ಪಟ್ಟ ಮಾರ್ಕ್ಸ್ ತೊಗೊಂಡಿಲ್ಲ. ನಿಮ್ಗೆ ದಾನವಾಗಿ ಕೊಟ್ರೆ ನೀವು ತೊಗೊಂಡ್ರಿ, ಹೌದಲ್ರಿ? ಎಸ್ ಸರ್? ನೋ ಕಷ್ಟಪಟ್ರಿ? ಒಬ್ಬೊಬ್ಬೊಬ್ಬ ಎಷ್ಟು ಎಷ್ಟು 6ನೇ ಸೆಮ್ನಾಗ ಎಷ್ಟು ಕಷ್ಟಪಟ್ರಿ ಹೇಳ್ರಿ ನೋಡಿ, ನನಗೆ ಸಾಕು. ಹಾಂ, ಹಾಂ, ನೋಡ್ರಿ, ನಿಮ್ಮ ಮಾರ್ಕ್ಸ್ ನಿಮ್ಗೆ ಗೊತ್ತಿಲ್ಲ. ಎಲ್ಲರೂ ಎಷ್ಟು ಹೆಮ್ಮೆಯಿಂದ ಇರ್ಬೇಕು ನೀವು. ಹೌ ಮಚ್ ಪ್ರೌಡ್ ಯು ಶುಡ್ ಬಿ. ಓಕೆ, ಯಾಕೆ ಗೊತ್ತಿಲ್ಲ ಹೇಳ್ರಿ ನೋಡು. 10th ಮಾರ್ಕ್ಸ್ ಗೊತ್ತದವ? ಹಾಂ, 10th ಹೇಳ್ರಿ. ಓಕೆ, ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಯಾರಿಗೆ ಹೋಯ್ತಿ? ಎನಿಬಡಿ ನೋಸ್ 10th ಮಾರ್ಕ್ಸ್? ಓಕೆ, ಹೇಳಮ್ಮ. 580. ಹಾಂ, 545. ನೋಡಿ, ನಾ ಹೇಳಿದ್ದು ಸರಿಯಾಗಿ ಅರ್ಥ ಮಾಡ್ಕೊಳಂಗಿಲ್ಲ. ಹಾಂ, 320. ಓಕೆ, 458. ಯಾರು? ಓಕೆ ಓಕೆ, 10th ನೀವೇನು ಕಷ್ಟಪಟ್ಟಿಲ್ಲ ಅಂದಂಗೆ ಆತು. ಒಂದು 4-5 ಜನ ಬಿಟ್ರೆ, ಹೌದಲ್ರಿ? PUC ಹೇಳ್ರಿ. 490. ಯಾರೋ 490 ಎಷ್ಟಾ? 420. ಓಕೆ, 514. ಓಕೆ, 568. ಓಕೆ, ಮತ್ತು 550. ಯಾರು? 540. ಓಕೆ, ನಿಮ್ಮೂರ ಮಾರ್ಕ್ಸ್ ನಿಮ್ಗೆ ಯಾಕೆ ಗೊತ್ತಿಲ್ಲ? ಯಾಕೆ ಪರ್ಸೆಂಟೇಜ್ ಗೊತ್ತದ ಎಲ್ಲರಿಗೂ? ಯಾರಿಗೆ ಪರ್ಸೆಂಟೇಜ್ ಗೊತ್ತದ? ಕೈ ಹಚ್ಚ್ರಿ. ಲಾಸ್ಟ್ ಎಕ್ಸಾಮ್ದು ಲಾಸ್ಟ್ ಎಕ್ಸಾಮ್ ಪರ್ಸೆಂಟೇಜ್ ಎಷ್ಟು ಮಂದಿಗೆ ಹೋಯ್ತು? ಇವ್ರು 3 ಮಂದಿ ಗೊತ್ತಿಲ್ಲ. ಗೊತ್ತಿಲ್ಲ, ಪರ್ಸೆಂಟೇಜು ಗೊತ್ತಿಲ್ಲ. ಹೊಕ್ಕು, ಅಲ್ಲೊಂದಿಬ್ಬರು ಮಂದಿ ಗೊತ್ತಿಲ್ಲ. ಲಾಸ್ಟ್ ಎಕ್ಸಾಮ್ ಪರ್ಸೆಂಟೇಜ್ ಗೊತ್ತಿಲ್ಲ. ಪರ್ಸೆಂಟೇಜ್ ಗೊತ್ತಿಲ್ಲ. ಮಾರ್ಕ್ಸ 2 ಗೊತ್ತಿಲ್ಲ. ಓಕೆ, ಒಂದಿಬ್ಬರು ಮಂದಿ ಹಂಗೆ, ಒಂದಿಬ್ಬರು ಮಂದಿ ಹಿಂಗೆ, ಅಡ್ಡಿಲ್ಲ. ಓಕೆ, ಎಕ್ಸಾಮರ್ ಕೊಟ್ಟಿಲ್ಲ. ಕರೆ ಹೇಳ್ಬೇಕು. ಹ್ಯಾವ್ ಗಿವನ್ ಎಕ್ಸಾಮ್ ಆರ್ ನಾಟ್? ಯು ಹ್ಯಾವ್ ಗಿವನ್. ಓಕೆ, ಫೈನ್, ದಟ್ಸ್ ಎ ಗುಡ್ ಥಿಂಗ್. ಓಕೆ, ನಮ್ಗೆ ಯಾಕೆ ಪರ್ಸೆಂಟೇಜ್ ಅಷ್ಟೇ ಗೊತ್ತದ ರೀ ಮತ್ತು ಮಾರ್ಕ್ಸ್ ಗೊತ್ತಿಲ್ಲ? ವೈ? ಕನ್ವರ್ಟ್ ಮಾಡಿ ಅದನ್ನೇ ಅಷ್ಟು ಕಷ್ಟಪಟ್ರಿ ನೀವು.
ಕನ್ವರ್ಟ್ ಮಾಡಿ ಪರ್ಸೆಂಟೇಜ್ನ ನೆನ್ಪಿಟ್ರಿ. ಏನಾರ ಇರವಲ್ತಿಗೆ ಪರ್ಸೆಂಟೇಜ್ ಕೊಡ್ತಾರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಾಗ? ಕೊಡಂಗಿಲ್ಲ ರೀ. ಹಾಂ ನಾ ಒಬ್ಬವ ಮಾರ್ಕ್ಸ್ ಕೇಳಿದ್ದೆ ಫಸ್ಟ್. ಹೌದಾ ಇಲ್ರಿ? ನಾ ಒಬ್ಬನ ಮಾರ್ಕ್ಸ್ ಕಳೀನಿ. ಇನ್ನು ಮಟ್ಟ ನೀವು ಮಾರ್ಕ್ಸ್ ಯಾರು ಕೇಳೇ ಇಲ್ಲ. ಏನು ಕೇಳ್ತಾರ? ಯಾಕೆ ಹೇಳ್ರಿ? ಎದಕ್ಕೆ ಕೇಳ್ತಾರೆ? ನಿಮ್ಮ ಪರ್ಸೆಂಟೇಜ್ ಯಾಕೆ ಕೇಳ್ತಾರೆ ರೀ? ಮಾರ್ಕ್ಸ್ ಕೇಳೋದಿಲ್ಲ ಅವರು. ಹೌದು ಗೊತ್ತಾಯ್ತು ಬಿಡು. ಪರ್ಸೆಂಟೇಜ್ ಅಂದರೆ 100ಕ್ಕೆ ಎಷ್ಟು ತೊಗೊಂಡ್ರ ಅಂತೇಳಿ 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಇರಂಗಿಲ್ಲ. ಹೌದಲ್ರಿ? ಎಲ್ಲ ಕ್ವಶನ್ 5-6 ಪೇಪರ್ ಇರ್ತಾವೆ. 5-6 ಪೇಪರ್ ಸೇರಿ ಆಗ್ತಾವೆ. ಹೌದಲ್ರಿ? ಮತ್ತು 100 ಲೈನ್ ತೊಗೊಂಡೇ ಮಾಡ್ರ. ನಂದು 600 ಲೈನ್ ಕೇಳಲ್ಲ ನೀವು ಅಂತ ಯಾಕೆ ಜಗಳ ಮಾಡಂಗಿಲ್ಲ ಅವ್ರ ಜೋಡಿ? ಇನ್ಮೇಲೆ ಏನು ಮಾಡಿರಿ? ಯಾರೇ ಪರ್ಸೆಂಟೇಜ್ ಕೇಳಿದ್ರೆ ಮಾರ್ಕ್ಸ್ ಹೇಳ್ರಿ ಅವ್ರಿಗೆ. ಏನಾಯ್ತು ಹೇಳ್ರಿ? No, why do you tell out of? You tell like 584, 629, 348, 378. ಹೇಳ್ರಿ. ಯಾಕೆ ಕೇಳ್ತಾರೆ ಹೇಳ್ರಿ ನಿಮಗವ್ರ? ಅದನ್ನೇ ಮಾಡ್ರವ್ರು. ಏನು ಪೇಡಗಡೆ ಕೊಟ್ರ ಯಾರೇ? ಏನು ರೆಸಿಪ್ಟ್ ಕೊಟ್ರನ್ರಿ? ಚಲೋ ಮಾಡಿಪ್ಪ ಅಂತ ಯಾರೇ ಕೊಟ್ರನು? ನಿಮ್ಮ ಕಡೆ ತೊಗೊಂಡ್ರ ಕಷ್ಟಪಟ್ಟು ಪರ್ಸೆಂಟೇಜ್ ತೊಗೊಳಾರ ನೀವು, ಮತ್ತು ನಿಮ್ಮ ಕಡೆಯಿಂದ ತೊಗೋತಾರೆ. ಯಾಕೆ? ವೈ? They don't want to convert, but why did they ask percentage? Compare with whom? Point is there. ನನ್ನ ಮಗ ಎಷ್ಟು ತೊಗೊಂಡಾನ, ನನ್ನ ಮಗಳು ಎಷ್ಟು ತೊಗೊಂಡಾಳ, ಈಕೆ ಎಷ್ಟು ತೊಗೊಂಡಾಳ, ಇವು ಎಷ್ಟು ತೊಗೊಂಡಾಳ ಬೇಕಾಗೈತೆ ರೀ ಅವರಿಗೆ. ಹೌದಾ ಇಲ್ಲ? ಅದ್ರ ಸಲ ಬೇಕಾಗೈತಿ. ಅಂದ್ರೆ ನನಗಿಂತ, ನನ್ನ ಮಗಳಿಗಿಂತ ಈ ಶಾಣೆ ಅದಾರೋ ದೊಡ್ಡದಾರೋ ಅದು ಮಾಡಬೇಕಾಗೈತ್ರಿ ಲೆಕ್ಕ. ಹೌದಾ ಇಲ್ಲ? ಹೌದಾ ಇಲ್ಲ? ಸೊ ದಟ್ ಈಸ್ ವೈ ದೇ ಆರ್ ಆಸ್ಕಿಂಗ್. ರೈಟ್ ಆರ್ ರಾಂಗ್? ಮಾರ್ಕ್ಸ್ ಹೇಳ್ರೆ ಅವ್ರಿಗೆ ಏನೂ ತಿಳಿದಿಲ್ಲ. ಏನೂ ತಿಳಿದಿಲ್ಲ ರೀ. ದೇ ವಿಲ್ ನೆವರ್ ಬಿ ಏಬಲ್ ಟು ನೋ ವಾಟ್ ಈಸ್ ದಿಸ್ ಮಾರ್ಕ್ಸ್. ನೆಕ್ಸ್ಟ್ ಟೈಮ್ ಅದಕ್ಕೇನು ಪರ್ಸೆಂಟೇಜ್ ಕೇಳ್ರಿ ಅಂತಂದ್ರೆ ಏನು ಮಾಡಿರಿ? ಮಾರ್ಕ್ಸ್ ಹೇಳ್ರಿ. ಅವ್ರಿಗೆ ಕಂಪೇರ್ ಮಾಡೋಕೆ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೂ ಅವ್ರ ಮಕ್ಕಳದ್ದು ಮಾರ್ಕ್ಸ್ ಗೊತ್ತಿರಂಗಿಲ್ಲ ರೀ. ಅವ್ರಿಗೂ ಬರೀ ಪರ್ಸೆಂಟೇಜ್ ಗೊತ್ತಿರ್ತೈತಿ. ಸೊ ಅದಕ್ಕೆ ಇವತ್ತಿನ ಕ್ಲಾಸ್ನಾಗಿಂದ ಏನು ಲೆಸನ್ ಗೊತ್ತೇನೋ? ಇಫ್ ದೇ ಆಸ್ಕ್ ಯು ಪರ್ಸೆಂಟೇಜ್, ಟೆಲ್ ದೆ ಮಾರ್ಕ್ಸ್. Okay, so why they will ask percentage and why do you remember in percentage? Because you want to compare. ಕಂಪೇರ್ ಮಾಡಕ್ಕೆ ಬರ್ತ್ರಿ. ನಾವು ಮಾರ್ಕ್ಸ್ ಹೇಳಿದ್ರೆ ಈಗ 4-5 ಮಂದಿ ಯಾರು ಮಾರ್ಕ್ಸ್ ಹೇಳಿದ್ರಿ, ಯಾರಿಗಾರ ತಿಳಿತೇನೆ ರೀ? ನೋ, ಯು ವಿಲ್ ನಾಟ್ ಬಿ ಏಬಲ್ ಟು ನೋ. ಏನು ಹಂಗಂದ್ರೆ 600 ಅಂದ್ರೆ ಏನು, 400 ಅಂದ್ರೆ ಏನು, 300 ಅಂದ್ರೆ ಏನು ಗೊತ್ತಾಗಿಲ್ಲ. ಯಾಕೆ? ವೈ? ಈವನ್ ಔಟ್ ಆಫ್ ಅಂತ ಹೇಳಿದ್ರೆ ನೀವು ಅವಾಗ ಗೊತ್ತಾಗಿಲ್ಲ ರೀ. 600 ಔಟ್ ಆಫ್ 800 ಅಂದ್ಕೊಳ್ಳಿ ನೀವೇನು ಮಾಡ್ತೀರಿ? ತಲೆ ಕರ್ಕೊಳಕ್ಕೆ ಚಾಲು ಮಾಡ್ತೀರಿ. ಹೌದಾ ಇಲ್ಲ? ಬಿಕಾಸ್ ಯು ಡೋಂಟ್ ನೋ ವಾಟ್ ಇಟ್ ಮೀನ್ಸ್. ಯು ಡು ನಾಟ್ ನೋ ವಾಟ್ ಇಟ್ ಮೀನ್ಸ್. ಆರ್ ಯು ಗೆಟಿಂಗ್ ಅ ಪಾಯಿಂಟ್? ಸೊ ದೇರ್ ಫಾರ್ ದೇ ವಿಲ್ ಯೂಸ್ ವಾಟ್? ಪರ್ಸೆಂಟೇಜ್. ಪರ್ಸೆಂಟೇಜ್ರಿಂದ ಏನಾಯ್ತು ರೀ? ಪರ್ಸೆಂಟೇಜ್ ವಿಲ್ ಅಲೋ ಮೀ ಟು ಕಂಪೇರ್ ವಿತ್ ಅ ಲಾಟ್ ಆಫ್ ಪೀಪಲ್. ರೇಷಿಯೋ ಏನು ಮಾಡ್ತಿತ್ತು? ರೇಷಿಯೋ ಇಸ್ ಆಲ್ಸೋ ಕಂಪೇರಿಂಗ್ ವ್ಯಾಲ್ಯೂಸ್. ಪರ್ಸೆಂಟೇಜ್ ಇಸ್ ಆಲ್ಸೋ ಕಂಪೇರಿಂಗ್ ವ್ಯಾಲ್ಯೂಸ್. ವಾಟ್ ಈಸ್ ದ ಡಿಫ್ರೆನ್ಸ್? ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ರೀ? ಎಷ್ಟು ಜನ ಇದ್ದಾರೆ ನೀವು ಇಲ್ಲ? ಹೌದಾ? ನಿಮ್ದು ಎಲ್ಲಾದ್ರದ್ದು ಮಾರ್ಕ್ಸ್ ತೊಗೊಂಡು ನಾ ಏನಾರ ರೇಷಿಯೋ ಇಲ್ಲಿ ಬೋರ್ಡ್ ತುಂಬ ಬರ್ದು ಅಂತ ತಿಳ್ಕೊಂಡು ನೀವು ಯಾರಿಗೂ ಏನೂ ತಿಳಿಯಂಗಿಲ್ಲ. ರೈಟ್ ಆರ್ ರಾಂಗ್? 2, 3, 4 you can understand. Some comparison you will be able to understand. More than that you will not be able to understand. If you want to compare lot of people together, then we need one tool. That is percentage. Percentage ಏನು ಮಾಡುತ್ತೆ? all marks will be equated to or taken out of 100. ಓಕೆ, ಅವಾಗೇನಾಯ್ತು? 90 ಅಂತಂದ್ರೆ 90ಗೇನು ಭಾಳ ದೊಡ್ಡ ಮತ್ತಿಲ್ಲ ಅಲ್ಲ, ಹಂಗೇನಿಲ್ಲಲ್ರಿ. ಓಕೆ, 90% ಅಂದ್ರೆ ಭಾರಿ, 99% ಅಂದ್ರೆ ಎಲ್ಲಕ್ಕಿಂತ ಭಾರಿ, ಹೀಗೆಲ್ಲ ಚಾಲು ಮಾಡೈತೆ. ಹೌದಲ್ಲ? ಸೊ ದೇರ್ ಫಾರ್ ವಿಲ್ ಕಂಪೇರ್ ಇಟ್ ಔಟ್ ಆಫ್ 100. ಕಂಪೇರಿಂಗ್ ಈಸ್ ಮೇಡ್ ಈಸಿ. ದಟ್ ಈಸ್ ವೈ ಕಂಪೇರಿಂಗ್ ವಿಲ್ ಬಿಕಮ್ ಈಸಿ ಫಾರ್ ಅ ಲಾಟ್ ಆಫ್ ವ್ಯಾಲ್ಯೂಸ್. ಭಾಳಷ್ಟು ವ್ಯಾಲ್ಯೂಸ್ಗಳು ಮಾಡ್ಬೋದು ರೀ. ಆಮೇಲೆ ಇಲ್ಲೇನೋ ಇದನ್ನು ನಾವು ಬರ್ದ್ವಿ ಅಂತಂದ್ರೆ ವೆನ್ ಎವರ್ ವಿ ರೈಟ್ ವಿಲ್ ಆಲ್ವೇಸ್ ಟೇಕ್ ದ denominator will be always 100. Right or wrong? So 20% ಹೆಂಗೆ ಬರೆದ್ರು? 20 divided by 100. I can write it as 20 out of 100. Okay, 20 out of 100. 50 means 50 out of 100. 70 means 70 out of 100. 100 ಒಳಗೆ ಎಷ್ಟು ಅಂತ? ಪ್ರತಿ 100ಗೆ ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್ percent. So for every 100, if your examination is for 700, then you will not tell out of 700 how much you got. You will tell what? For every 100 how much you got. If anybody says 85%, it doesn't mean that in every paper she has taken 85%.
ರೈಟ್ ಆರ್ ರಾಂಗ್? ಒಂದೊಳಗೆ 90 ಆಗಿರ್ಬೋದು, ಒಂದೊಳಗೆ 60 ಆಗಿರ್ಬೋದು ರೀ, ಹೌದಾ ಇಲ್ಲ? ಬಟ್ ಓವರ್ ಆಲ್ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಬಿ 85% ಮೀನ್ಸ್ ಔಟ್ ಆಫ್ ಎವ್ರಿ 100 it will be what? 85 marks, correct? So let us try to understand. Percentage is a fraction. Okay, every percentage is a fraction. So ನಾವೇನು ಮಾಡ್ಬೇಕ್ರಿ ಈಗ? ಪರ್ಸೆಂಟೇಜನ್ನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೋಬೇಕು. ನಮ್ಮ ಪರ್ಸೆಂಟೇಜ್ ಈಸಿ ಆಗಿತ್ತು, ಕರೆ ಪರ್ಸೆಂಟೇಜ್ ಆದಷ್ಟು ಪರ್ಸೆಂಟೇಜ್ ಬಿಟ್ಬಿಡ್ತೀವಿ ನಾವು. ವಿಲ್ ನಾಟ್ ಥಿಂಕ್ ಅಬೌಟ್ ಪರ್ಸೆಂಟೇಜ್, ವಿಲ್ ಥಿಂಕ್ ಇನ್ ಫ್ರ್ಯಾಕ್ಷನ್ಸ್. ಓಕೆ, ಸೊ ಏನು, ಸಿ ಯು ಕ್ಯಾನ್ ಸಿ ಹಿಯರ್ ಸಮ್ ಫ್ರ್ಯಾಕ್ಷನ್ಸ್. 1/1 is equal to 100%. ಹೌದಾ, ಇದು ಈಕ್ವಲ್ ಟು ಇದೆ. ಓಕೆ, 1/1 is equal to what? 100%. ಓಕೆ, ಆ್ಯಂಡ್ 1/2 is equal to what? 50%. ಹೆಂಗೆ ಬರ್ತಂದ್ರೆ 50 divided by 100 ಬರೆದ್ರಂದ್ರೆ when you solve it, it will become what? 1/2. That is the fraction. Okay, then 1/3 is equal to what? 33.33%, or sometimes it will be 33 1/3% also. Okay, 1/4 is equal to 25, 1/5 is equal to 20%, 16 1/6 ಅಂದರೆ ಏನ್ರಿ 16.66, or it can be 16 2/3%. ಆಮೇಲೆ ಇದೆಷ್ಟು? 14.1/7 is equal to 14.28%, and then 1/8 is equal to 12.5%, 1/9 is equal to 11.11%, and 1/10. ಇವೆಲ್ಲವನ್ನು ನೀವು ನೆನ್ಪಿಡ್ಬೇಕು. ಅದ್ರ ಜೊತೆಗೆ ಮತ್ತಷ್ಟು ನೆನ್ಪಿಡ್ಬೇಕಾಯ್ತು. ಅದಕ್ಕೆ ಈಗ ಏನು ಮಾಡಿರಿ, ಫಸ್ಟಿಗೆ ಇವ್ನು ಬರ್ಕೊಡ್ರಿ. ರೈಟ್ ದಿಸ್ ಡೌನ್ ಫಸ್ಟ್. Over? Noted? Okay. Some more important fractions. So this also we need to understand. ಏನಿತ್ರಲ್ಲೇ 1/11 is equal to what? 9.09%. 3/4 is equal to 75%. ಹೀಗೆ ಮಾಡ್ಬೇಕಂತಂದ್ರೆ this will try to understand. ಓಕೆ, ಇಲ್ಲೊಂದು 2-3 ಕಂಪ್ಯಾರಿಸನ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಇದ್ರೊಳಗೆ ನೋಡ್ರಲ್ಲೇ here, see here, 1/2 ಐತ್ರಿ. 1/2 is equal to what? 50%. So if the denominator increases or becomes double, ಇಲ್ಲೇನಾಯ್ತು 2 ಇದ್ದಿದ್ದು ಏನಾಯ್ತಿರಲ್ಲೇ ಡಿನಾಮಿನೇಟರ್ 4 ಆಗೈತಿ, ಹೌದು ಡಬಲ್ ಆಗೈತಿ. ಡಬಲ್ ಆದ ಕೂಡಲೇ ಪರ್ಸೆಂಟೇಜ್ ಏನಾಯ್ತಿರಲ್ಲೇ
ಹಾಫ್ ಆಯಿತು. ಸೊ ಸೇಮ್ ಥಿಂಗ್ ಯು ಕ್ಯಾನ್ ಸಿ ಇಯರ್ 1/4 ಇದ್ದು 1/8 ಆಯ್ತು ಇಲ್ಲಿ. ಸೊ 8 ಅಂದರೆ ಡಬಲ್ ಆಫ್ 4. ಸೊ ಪರ್ಸೆಂಟೇಜ್ ಏನೈತೆ ರೀ, ಹಾಫ್ ಆಯಿತು. ಆಯ್ತಾ ಇಲ್ಲ? 1/3 ಇತ್ತು, 1/3 ಇದ್ದು 1/6 ಆದ ಕೂಡ ಇದೇನಾಯ್ತು ರೀ, 33.33. ಹಾಫ್ ಇಸ್ 16.66. ಸೊ ಇಫ್ ಯುವರ್ ಡಿನಾಮಿನೇಟರ್ ಈಸ್ ಡಬಲ್, ಓಕೆ, ದೆನ್ ಯುವರ್ ಪರ್ಸೆಂಟೇಜ್ ವಿಲ್ ಬಿ ಹಾಫ್. ರಿಮೆಂಬರ್ ದಿಸ್. ಓಕೆ, ಅದೇ ರೀತಿ ನಾವೇನು ಮಾಡೋದು, 1/16 ಕಂಡುಹಿಡಿಬೋದು ರೀ. 1/16 ಅಂದ್ರೆ ಏನಾಯ್ತಿದ್ದು, ಇದರ ಹಾಫ್ ವಿಲ್ ಬಿ ಹೌ ಮಚ್, 6.25%. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗೈತೆ ರೀ? ಓಕೆ, ಇಫ್ ಇಟ್ ಈಸ್ 1/32 ಐ ಕ್ಯಾನ್ ಫೈಂಡ್ ಔಟ್ ವಾಟ್, 3.125%. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗೈತಿ? ಅದೇ ರೀತಿ ಇದೇನಾಯ್ತಿದ್ದು, 1/7 ಐತಿ, 1/14 ಬಂತಪ್ಪ. 1/14 ಮೀನ್ಸ್ ವಾಟ್, 7.14%. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದರ್ ಫ್ರಾಕ್ಷನ್ಸ್ ಆಸ್ ವೆಲ್. ಓಕೆ, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಫ್ರಾಕ್ಷನಿಂದ ಸಾಲ್ವ್ ಆಗುತ್ತಾ, ಓನ್ಲಿ ಸಮ್ ಕ್ವಶನ್ಸ್ ವಿಲ್ ನಾಟ್ ಗೆಟ್ ಸಾಲ್ವ್ಡ್. ಅದನ್ನು ನೋಡೋಣಂತ. ಹಿಯರ್ ಯೂಸ್ ದಿಸ್ ಫ್ರಾಕ್ಷನ್ ಟು ಮೇಕ್ ಮೋರ್ ಫ್ರಾಕ್ಷನ್ಸ್. ಈಗೇನು ಮಾಡೋಣ, 1/5 ಐತಿ ರೀ, 1/5 ಐತಿ. ನಾವೇನು ನೋಡಿದ್ವಿ, ಡಿನಾಮಿನೇಟರ್ ಇಫ್ ಇಟ್ ಡಬಲ್ಸ್ ದೆನ್ ವಾಟ್ ವಿಲ್ ಹ್ಯಾಪನ್, ದ ಪರ್ಸೆಂಟೇಜ್ ವಿಲ್ ಬಿ ಹಾಫ್, ರೈಟ್ ಆರ್ ರಾಂಗ್? ಬಟ್ ಇಫ್ ದ ನ್ಯೂಮರೇಟರ್ ಡಬಲ್ಸ್, ನೋಡಲಿ 1 ಇದ್ದಿದ್ದು 2 ಆಯ್ತಿಲ್ಲ, 2 ಆದ ಕೂಡ ಏನೈತೆ ರೀ, ಫ್ರಾಕ್ಷನ್ ವಿಲ್ ಬಿ, ಸಾರಿ, ಪರ್ಸೆಂಟೇಜ್ ವಿಲ್ ಬಿ ಡಬಲ್. ನ್ಯೂಮರೇಟರ್ ಡಬಲ್ ಆಯ್ತಂದ್ರೆ ಪರ್ಸೆಂಟೇಜ್ ವಿಲ್ ಆಲ್ಸೋ ಬಿ ಡಬಲ್. ಓಕೆ, 3 ಟೈಮ್ಸ್ ಆಯ್ತಂದ್ರೆ ಇಟ್ ವಿಲ್ ಬಿ 3 ಟೈಮ್ಸ್, 4 ಟೈಮ್ಸ್ ಆಯ್ತಂದ್ರೆ ಇಟ್ ವಿಲ್ ಬಿ 4 ಟೈಮ್ಸ್. ಸೊ ಇದಕ್ಕೆ ಏನು ಮಾಡ್ಬೇಕು ನಾವು, ಇದೇ ರೀತಿ 1/5, 1/3 ಐತ್ರಿ, 1/3 ಆಲ್ಸೋ 33.36, 33, ದೆನ್ 2/3 is equal to 66.66. ಇದೇ ರೀತಿ ಏನು ಮಾಡಬೇಕು, ಎಲ್ಲ ಯಾವ್ಯಾವ ನೀವು ಮೇನ್ ಹೇಳ್ತೀನಿ ನಾನು. ಐ ವಿಲ್ ಟೆಲ್ ಯು ಸಮ್ ಆಫ್ ದಿ ಇಂಪಾರ್ಟೆಂಟ್ ಒನ್ಸ್. ಯಾವ ಇಂಪಾರ್ಟೆಂಟ್ ಒನ್ಸು, ಈಗ ನಮಗೇನು ಗೊತ್ತೈತಿ, 1/4 ಏನು ಪ್ರಾಬ್ಲಮ್, 1/4, 2/4 ಅಂದ್ರೆ 1/2 ಆಗುತ್ತೆ, 3/4 ಈಗಾಗಲೇ ಗೊತ್ತೈತಿ ನಮಗೆ. 4/4 ಏನು ಅರ್ಥ ಇಲ್ಲ ರೀ. 1/5 ಅಂತ ಹೇಳಿದ್ವಿ ನಾವು, 1/6 ಹಂಗೆ ನೆನ್ಪಿಟ್ಕೋಬೇಕು. ಓಕೆ, 1/6 ಏನೈತಿ, 2/6 ಅಂದ್ರೆ ಏನಾಯ್ತು ರೀ, 2/6 ವಿಲ್ ಬಿ 1/3. ಓಕೆ, ಅಗೇನ್ ಇಟ್ ವಿಲ್ ಬಿ ವಾಟ್, 33.33. ಆಮೇಲೆ 3/6 ಅಂದ್ರೆ ಏನು ಪ್ರಶ್ನೆ ಬರೋಂಗಿಲ್ಲ, 3/6 is equal to what, 1/2. ಸೊ ದೇರ್ ಫೋರ್ ಇಟ್ ವಿಲ್ ಬಿ, ಓಕೆ, ನಾವು ವಾಟ್ ವಿಲ್ ಹ್ಯಾಪನ್, 4/6 ವಿಲ್ ಬಿ ವಾಟ್, 3/4. ಸೊ ಇದನ್ನು ಏನು, ಸಾರಿ, 2/3. ಸೊ ದಟ್ ವಿಲ್ ನಾಟ್ ಬಿ ಇಂಪಾರ್ಟೆಂಟ್. ಬಟ್ 5/6 ಯು ನೀಡ್ ಟು ರಿಮೆಂಬರ್. 5/6 ಬಂತಂದ್ರೆ ಯಾವಾಗಲೂ ಇಫ್ ದ ಡಿನಾಮಿನೇಟರ್ ಆ್ಯಂಡ್ ನ್ಯೂಮರೇಟರ್ ಒಳಗೆ ಒಂದೇ ಡಿಫ್ರೆನ್ಸ್ ಇದ್ರೆ ಏನು ಮಾಡಿರಿ ಆಲ್ವೇಸ್. ಓಕೆ, ಡೋಂಟ್ ಟ್ರೈ ಇಟ್. ಹೆಂಗೆ ಮಾಡ್ಬೇಕಾಗಿತ್ತು ನಾನು, 16.66% ಇಂಟು 5 ಮಾಡ್ಬೇಕು, ಹೌದಲ್ರಿ? ಇಲ್ಲಿ 2 ಇದ್ರೆ 2 ಮಾಡ್ತೀವಿ, 3 ಇದ್ರೆ 3 ಮಾಡ್ತೀವಿ, ದಟ್ ವೇ, ರೈಟ್ ಆರ್ ರಾಂಗ್? ಬಟ್ ವೆನ್ ಎವರ್ ಇಟ್ ಈಸ್ ಲೈಕ್ 4/5 ಐತಿ, ಇಫ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಡಿಫರೆನ್ಸ್ ಈಸ್ 1. ಓಕೆ, ಯಾವಾಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ 5/6 ಐತಿ, 5/6 ಏನು ಮಾಡಿರಿ, 100 - 16.66 ಮಾಡಿರಿ, 16.66%. ಸೊ ದಿಸ್ ವಿಲ್ ಬಿ ವಾಟ್, ಎಷ್ಟು ಬರ್ತೀರಿ, 80 ಬರಂಗಿಲ್ಲ, 83.33%, 83.33%. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗೈತೆ ರೀ? ಸೊ ಇದೇ ರೀತಿ 1/6 ಒಳಗೆ ಇದೊಂದಕ್ಕೆ ಇಂಪಾರ್ಟೆಂಟ್, 1/7 ಎಲ್ಲ ಅಪ್ ಟು 6/7 ತನಕ ಬರ್ಬೇಕು. ಯು ನೀಡ್ ಟು ರಿಮೆಂಬರ್ 1/7 to 6/7. ಇವ್ನು ನೆನಪಿಟ್ಟುಕೊಂಡ್ರೆ ನಿಮ್ಮ ಕ್ವಶನ್ಗಳು ಸಾಲ್ವ್ ಆಗುತ್ತವ. ಇಲ್ಲ ಆಯ್ತಾರೆ ಟೈಮ್ ತೊಗೋಯ್ತು. ಅದೇ ರೀತಿ 1/8ನಾಗೂ ಯಾವ್ದು ಬೇಕು ನಮಗೆ, 3/8 ಬೇಕು ರೀ, 5/8 ಬೇಕು, 7/8 ಬೇಕು. ಬಿಕಾಸ್ ಆಲ್ ಅದರ್ ಥಿಂಗ್ಸ್ ಆರ್ 2/8 is 1/4, 4/8 is 1/2 ಅವು ಬರ್ತಾವ. ಸೊ ಹಾಗಾಗಿ 1/8, 3/8, 5/8, 7/8 ಹೆಂಗೆ ಮಾಡೋದು ನಿಮಗೂ ಆಯ್ತು. 1/8 ಐತಿಲ್ಲ, ಇದನ್ನು ಮಲ್ಟಿಪ್ಲೈ ಬೈ 3 ಮಾಡಿದ್ರೆ 3/8 ಬರುತ್ತೆ. 12.5 multiplied by 3 will be 37.5, will be 3/8. Into 5 ಮಾಡಿದ್ರೆ ಅಂತಂದ್ರೆ 12.5 into 3 5 ಮಾಡಿದ್ರೆ 62.5 will be 5/8. 7/8 ನೋಡೋಕೆ 100 minus 12.5, 100 minus ಇದನ್ನು ಮಾಡ್ಬೇಕಾರೆ 7/8 ಮಾಡ್ಬೇಕಾರೆ 100 minus 12.5. So therefore it will be what, 87.5%. ಓಕೆ, ಅದೇ ರೀತಿ 1/9 ಏನು ಭಾಳ ಬೇಕಾಗಿಲ್ಲ, ಯಾಕಂದ್ರೆ 1/9 is equal to ವಾಟ್, 11.11%. 11.11% ನಾವು ಈಸಿಯಾಗಿ ಮಾಡ್ಬೋದು, 22, 33, 44, 40, 55 ಅಂತ ಹೇಳಿ ಮಾಡೋದು. ಆಮೇಲೆ ಇದನ್ನು ಮಾಡ್ಬೋದು 1/11 ಆಲ್ಸೋ ವಿ ಕ್ಯಾನ್ ಡೂ ವಾಟ್, 9, 18, 27, 9 ಟೇಬಲ್ನಾಗ ಬರ್ಕೊಂತ ಹೋಯ್ತದು, ಹೌದಾ ಇಲ್ಲ? ಸೊ ಆಲ್ ದೀಸ್ ಅಟ್ಲೀಸ್ಟ್ ಏನು ಮಾಡ್ಬೇಕು ರೀ, 5/6 ಗೊತ್ತಿರಬೇಕು, 1/8, 3/8, 5/8 ಆ್ಯಂಡ್ 7/8, ಆ್ಯಂಡ್ ದೆನ್ 1/5 to 4/5 ತನಕ ಇಷ್ಟು ನೀವು ನೆನ್ಪಿಡ್ಬೇಕು ರೀ. ಆಲ್ ದೀಸ್ ನಂಬರ್ಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಓನ್ಲಿ ವಿತ್ ದೀಸ್ ಫ್ರಾಕ್ಷನ್ಸ್. ಮೋಸ್ಟ್ ಆಫ್ ದ ಕ್ವಶನ್ಸ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇಂಟು ಫ್ರಾಕ್ಷನ್. ಸೊ ಅದಕ್ಕೆ ನಿಮ್ಗೆ ರೇಷಿಯೋ ಹೇಳಿದ್ದೀನಿ ರೀ. ರೇಷಿಯೋ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಬಿಕಾಸ್ ಪರ್ಸೆಂಟೇಜ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ವಿತ್ ರೇಷಿಯೋ. ರೇಷಿಯೋದ ಕಾನ್ಸೆಪ್ಟ್ ತೊಗೊಂಡನ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿ ಪರ್ಸೆಂಟೇಜ್ ಆಸ್ ವೆಲ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಯ್ತು ರೀ? ಓಕೆ, ದಿಸ್ ಯು ವಾಂಟ್ ಟು ನೋಟ್ ಡೌನ್, ಯು ಕ್ಯಾನ್ ನೋಟ್ ಡೌನ್, ದೆನ್ ವಿಲ್ ಗೋ ಟು ನೆಕ್ಸ್ಟ್ ಒನ್.
Over? Okay. So let us go to next one. 4 methods of percentage. We'll try to understand what are these 4 methods of percentage. Okay, ಒಂದನೇದ್ದು how to find ಏನಾಯ್ತಿದೆ ಅಂಡು ಆದರೆ ಏನು ಮಾಡಬೇಕು ರೀಡು ಮಾಡಬೇಕು. Okay. How to find percentage multiplication method. So ನಾವು ಈಗ ಮಾಡ್ತೀವಿ 40% of 60 ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ನಾವು ನಾರ್ಮಲಿ ವಾಟ್ ವಿ ವಿಲ್ ಡೂ ವಾಟ್ 40 ಡಿವೈಡೆಡ್ ಬೈ 100 ಇಂಟು 60 ಮಾಡ್ತೀವನಿಲ್ರಿ. ಓಕೆ, ಸೊ ಅವಾಗ ಏನಾಯ್ತಿಲ್ಲೇ ಇದು ಜೀರೋ ಕ್ಯಾನ್ಸಲ್ ಆಯ್ತು ರೀ, ಈ ಜೀರೋ ಕ್ಯಾನ್ಸಲ್ ಆಯ್ತು. ವಾಟ್ ವಿಲ್ ರಿಮೇನ್ ಹಿಯರ್ 4 ಇಂಟು 6 ಈಸ್ ಈಕ್ವಲ್ ಟು 24 ಅಂತ ಬರ್ತೈತೆ, ನಮ್ಗೆ ಬರ್ತೈತೇನಲ್ರಿ. ಸೊ ಇದನ್ನು ಅರ್ಥ ಮಾಡ್ಕೊಂಡು ಮಲ್ಟಿಪ್ಲಿಕೇಶನ್ ಮೆಥಡ್ನಾಗ ಏನು ಮಾಡ್ತೀವಿ ನಾವು, ಇಫ್ ದಿಸ್ ಕೈಂಡ್ ಆಫ್ 40% ಆಫ್ 60 30% ಆಫ್ 140 ಹೀಗೆಲ್ಲ ಬಂದು ಅಂತಂದರೆ ಏನು ಮಾಡೋಂಗಿಲ್ಲ, ಆ ಕಡೆಯಿಂದ ಒಂದು ಡೆಸಿಮಲ್ ತೊಗೊಳ್ಳೋದು, ಈ ಕಡೆಯಿಂದ ಒಂದು ಡೆಸಿಮಲ್ ತೊಗೊಳ್ಳೋದು, ಒನ್ ಡೆಸಿಮಲ್ ಲೆಸ್. ಸೇಮ್ ಇಫ್ ಯು ವಾಂಟ್ ಟು ಫೈಂಡ್ ಔಟ್ 30% ಆಫ್ 160. ಸೊ ನಾನು ಏನು ಮಾಡ್ತೀನಿ ಇಲ್ಲೇ ವಾಟ್ ಐಲ್ ಡೂ, ಇಲ್ಲೊಂದು ಡೆಸಿಮಲ್ ಇಡ್ತೀವಿ ರೀ, ಇಲ್ಲೊಂದು ಡೆಸಿಮಲ್ ತೊಗೋತೀನಿ ನಾನು. 3 ಇಂಟು 16 ಈಸ್ ಈಕ್ವಲ್ ಟು ವಾಟ್ 48. ಯಾಕಂದ್ರೆ ಹೋತಾವು ಜೀರೋ ವಿಲ್ ಗೆಟ್ ಕ್ಯಾನ್ಸಲ್ಡ್, ಹೌದಲ್ಲ ರೀ, 2 ಸತಿ ಜೀರೋ ಕ್ಯಾನ್ಸಲ್ ಆತಾವೆ. ಸೊ ಕ್ಯಾನ್ಸಲ್ ಮಾಡೋ ಬದಲು ಯು ಕ್ಯಾನ್ ಡೈರೆಕ್ಟ್ಲಿ ಸಿ. ನಾ ಈ ಪ್ರಯತ್ನ ಮಾಡೋದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಸಾಲ್ವ್ ಇಟ್. ವಿ ಹ್ಯಾವ್ ಟು ಬಿ ಏಬಲ್ ಟು ಸಾಲ್ವ್ ಇಟ್ ಆನ್ ದ ಸ್ಕ್ರೀನ್ ಇಟ್ ಸೆಲ್ಫ್. ಸ್ಕ್ರೀನ್ ಮೇಲೆ ಸಾಲ್ವ್ ಮಾಡೋಕೆ ನಮ್ಗೆ ಬರ್ಬೇಕು. ಸೊ ವೆನ್ ಇಟ್ ಇಸ್ 4.40 ಇಂಟು 60, ಸೊ ವಾಟ್ ಐಲ್ ಡೂ 4 ಇಂಟು 6 ಐಲ್ ಡೂ ಆ್ಯಂಡ್ ಐಲ್ ಗೆಟ್ ದ 24 ರೈಟ್ ಆರ್ ರಾಂಗ್. ಸೊ ಇದನ್ನ ಅರ್ಥ ಮಾಡಿಕೊಡ್ರಿ. ಸೊ ದಿಸ್ ಯು ಕ್ಯಾನ್ ನೋಟ್ ಡೌನ್, ದೆನ್ ವಿಲ್ ಗೋ ಟು ದ ನೆಕ್ಸ್ಟ್ ಮೆಥಡ್. Over? Done? So let us go to next entry, examples of multiplication method. ಇಲ್ಲೇನಾಯ್ತಿಲ್ಲೇ 120% of 70 ಆದರೆ ಏನು ಮಾಡ್ಬೇಕು ನಾವು 12 into 7. So we'll put a point here and we'll directly do 12 into 7 is equal to 84. ಇಲ್ಲೇನಾಯ್ತಿಲ್ಲೇ 80% of 650 ಬಂದರೆ again we'll put a point here and then we'll do what 8 into 65 is equal to 520. Other than some examples are there. Okay, so next let us understand next method ಏನ್ರಿ converting into fraction. So wherever we can convert, ಅಲ್ಲೂ ಮಾಡ್ಬೋದಾಗಿತ್ತು, even here also we will try to do, but whenever it is required only we will do. 120% ಅಂದರೆ ಏನಾಯ್ತಿದ್ದು 6/5 into 7 ಆಯ್ತದ, 6/5 into 7, but this will be complicated, so therefore we are not doing it. 6/5 into 120% is 6/5 into 7. ಸೊ ಬಟ್ ನೀಡ್ ನಾಟ್ ಬಿ ವೇರ್ ಇಟ್ ಈಸ್ ಪಾಸಿಬಲ್. 25% ನೋಡಿದ್ಕೊಳ್ಳಿ ಗೊತ್ತಾಯ್ತು ಏನಾಯ್ತು ರೀ ನಮ್ಗೆ 25% ಈಸ್ ಈಕ್ವಲ್ ಟು ವಾಟ್ 1/4. 25% ಅಂದರೆ ಎಷ್ಟು ರೀ 1/4. ಸೊ 1/4 ಆಫ್ 68 ಮಾಡ್ಬೇಕಾಯ್ತು. ಏನು ಮಾಡ್ಬೇಕು ರೀ ಹಾಫ್ ಆಫ್ 68 ಡಿವೈಡೆಡ್ ಬೈ 4 ಹೆಂಗೆ ಮಾಡ್ತೀವಿ ನಾವು, ಡಿವೈಡ್ ಬೈ 4 ಮಾಡ್ಬೇಕಾರೆ ಒಮ್ಮೆ ಹಾಫ್ ಮಾಡ್ಬೇಕು, ಇನ್ನೊಂದು ಸತಿ ಹಾಫ್ ಮಾಡ್ಬೇಕು ರೀ. ಸೊ 68 ಹಾಫ್ ವಿಲ್ ಬಿ 34 ಹಾಫ್ ವಿಲ್ ಬಿ 17. ಸೊ ನಮ್ಗೆ ಯಾವುದೋ ನಂಬರ್ ಬೇಕಾಗಿತ್ತು ಅಂದ್ರೆ 25% ಯಾವ್ದು ಬೇಕಾದ ನಂಬರ್ 25% ಆಫ್ 130 ಬೇಕಾಗಿತ್ತು. 25% ಆಫ್ 130 ಬೇಕಾಗಿತ್ತು. ಏನು ಮಾಡ್ತೀನಿ ನಾವು ಮತ್ತೆ ಇದನ್ನು ಹಾಫ್ ಮಾಡ್ತೀನಿ 65, ಇದನ್ನು ಮತ್ತೆ ಹಾಫ್ ಮಾಡ್ತೀನಿ 32.5. ವಿ ಕ್ಯಾನ್ ಡೈರೆಕ್ಟ್ಲಿ ಡೂ ಇಟ್ ಬಿಕಾಸ್ ವಿ ನೋ ದಿಸ್ ಈಸ್ ಈಕ್ವಲ್ ಟು ವಾಟ್ 1/4. ಅಂಡರ್ಸ್ಟುಡ್. ಸೊ ಇದೇ ರೀತಿ ವಿಲ್ ಆಲ್ಸೋ ಡೂ ಇದು. ಯು ವಾಂಟ್ ಟು ನೋಟ್ ಡೌನ್ ದಿಸ್? ಓಕೆ, ನೋಟ್ ದಿಸ್ ಡೌನ್, ದೆನ್ ವಿಲ್ ಗೋ ಟು ದ ನೆಕ್ಸ್ಟ್ ಎಕ್ಸಾಂಪಲ್.
over. So 37.5% of 240 ಬೇಕಾಗೈತೆ. 37.5% of 240 ಬೇಕಾಗೈತೆ. Now what I know, 37.5 can be written as 37.5 can be written as what? Okay, ಇದು ನಿಮಗೆ ಡೈರೆಕ್ಟ್ ಆಗಿ ನೆನಪಿತ್ತು, you will see that it is 3/8 if you remember it. Or else what you can do, 37.5 okay will be equal to what? 12.5 into 3. ಇದು ನೆನಪು ಬರೋದು ಭಾಳ ಕಠಿಣ ಐತ್ರಿ, ಬಟ್ ಇಫ್ ಯು ರಿಮೆಂಬರ್ 3/8 is equal to 37.5, it will be easy to know. Okay, so 1/8 is equal to 12.5 ಆಯ್ತು, therefore 37.5 will be what? 3 into 1/8. ಇದನ್ನು ನಾವು ನೆನ್ಪಿಟ್ಕೋಬೇಕಾಯ್ತು ರೀ. So what we will do, we will find out what? 3/8 into 240. So ಏನಾಯ್ತಲ್ಲ, 8 3 24. So therefore your answer will be what? 90 here. Are you able to understand? If you remember them in fraction, then you will be able to do it faster. 37.5 convert ಮಾಡಿ ನೋಡ್ರಿ, 37.5 divided by 100, then it will become a little complicated. Okay, we can note this down, then we will go to next example. Over. ಬರತ್ರಿನ over. Okay, now we'll go to third method, finding 10, 1, 5 and 50 and 5% of any number. ಓಕೆ, ಕೆಲವೊಂದು ಸತಿ ನಿಮ್ಗೆ ಏನು ಮಾಡ್ತಾರೆ, ಯಾವ್ದಾರ ನಂಬರ್ ಪರ್ಸೆಂಟೇಜ್ ಕೇಳ್ತಾರೆ ರೀ. ಓಕೆ, ಪರ್ಸೆಂಟೇಜ್ ಆಫ್ ಸಮ್ ನಂಬರ್. ನಾವು ಪ್ರೀವಿಯಸ್ನಾಗ ಹೇಳಿದ್ರು ಅವ್ರು ಪರ್ಸೆಂಟೇಜ್ ಕೊಟ್ಟಿದ್ರಿ. ಇನ್ ಬೋತ್ ದ ಮೆಥಡ್ಸ್ ದೇ ಹ್ಯಾವ್ ಗಿವನ್ 37.5% ಆಫ್ 240 ಅಂತ ಕೇಳತ್ತಾರ. ಅದಲ್ಲ, ಅದೇ ರೀತಿ ಇಲ್ಲೇನಾಯ್ತಿಲ್ಲೇ ಅವರು 348. ಸೊ ದಿಸ್ ವಿಲ್ ಬಿ ನಾರ್ಮಲಿ ವಾಟ್ ವಿಲ್ ಹ್ಯಾಪನ್, ಒನ್ ನಂಬರ್ ಬಂದು ಭಾಳಷ್ಟು ಕ್ವಶನ್ಸ್ಗಳು ಬರ್ತಾವೆ. ಸೊ ಎಸ್ಪೆಷಲಿ ಇನ್ ಡಿ ಐನಾಗ ಇದು ಭಾಳ ಯೂಸ್ಫುಲ್ ಆಯ್ತು ರೀ. ಡಿ ಐನಾಗ ವೇರ್ ಪೈ ಚಾರ್ಟ್ ಇಸ್ ದೇರ್, ದೆನ್ ದಿಸ್ ವಿಲ್ ಬಿ ಯೂಸ್ಫುಲ್. ಸೊ ನನಗೆ ಇವು ಫ್ರ್ಯಾಕ್ಷನ್ನೇ ಕನ್ವರ್ಟ್ ಮಾಡುವಂಥ ನಂಬರ್ ಅದಾವೆ. ಸೊ 37.5 ಆಯ್ತು, 25% ಆಯ್ತು, 12.5% ಆಯ್ತು, 14.28%. ಆಲ್ ದೀಸ್ ಆರ್ ಫ್ರ್ಯಾಕ್ಷನ್. ದೇ ಆರ್, ವಿ ನೋ ದ fractions of that. If you do not know the fractions of that, then we'll try to solve. Like if I want to find out 22% of 348, ಹಿಂಗೆ ಬೇಕಾಗಿತ್ತವೆ. ಈಗ ನಾವು ವಿಲ್ ಬಿ ಏಬಲ್ ಟು ಕನ್ವರ್ಟ್ 11/50 ಮಾಡ್ಬೋದು ರೀ. 11/50 ಮಾಡಿದಾಗ ಹೆಲ್ಪ್ಫುಲ್ ಆಗಂಗಿಲ್ಲ. ಸೊ ವಾಟ್ ವಿಲ್ ಡೂ, ವಿಲ್ ಕನ್ವರ್ಟ್ ದೆಮ್ ಇಂಟು different percentage. So 100% of any number is itself. So ಯಾವ್ದಾರ ನಂಬರ್ದು what will be the percentage, what will be the percentage of itself, it will be always 100%. ಯಾವ್ದಾರ ನಂಬರ್ದು ಪರ್ಸೆಂಟೇಜ್ ಎಷ್ಟಿರುತ್ತೆ ರೀ, 100% will be there. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ 348, ನಾವು 22% ಕಂಡುಹಿಡಿಬೇಕಾಗಿತ್ತು. ನಾ ಮನಸ್ಸಿನಾಗ ಏನು ಮಾಡ್ಬೇಕು ರೀ, ಇನ್ ಮೈ ಮೈಂಡ್ ವಾಟ್ ಐ ವಿಲ್ ಡೂ, ಐ ವಿಲ್ ಫೈಂಡ್ ಔಟ್ 10%. 10% ಹೆಂಗೆ ಮಾಡ್ಬೋದು, ಈ ನಂಬರ್ ಒಳಗೆ 1 ಡೆಸಿಮಲ್ ಪ್ಲೇಸ್ ನಾವು ಬರಿಬೇಕ್ರಿ ಅಷ್ಟ. 1 ಡೆಸಿಮಲ್ ಪ್ಲೇಸ್. ಓಕೆ, 1 decimal place, because what will happen, 10% ಅದರ ಏನ್ರಿ, 10% means what I know, 1/10. 10% means 1/10. ಹೌದಾ ಇಲ್ಲ? ಇಂಟು 348 ಮಾಡಿದಾಗ ಏನಾಯ್ತಿರಲಿ, 348 divided by 10 ಆಗುತ್ತಾ, ವಿಚ್ ವಿಲ್ ಬಿ ವಾಟ್, 34.8. ಸೊ ಇಷ್ಟೆಲ್ಲ ಮಾಡೋ ಬದಲಿ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಜಸ್ಟ್ ಪುಟ್ ಅ ಪಾಯಿಂಟ್ ಹಿಯರ್. 1% ಏನಾಯ್ತು ರೀ, 1% ಇನ್ನೊಂದು ಕಡೆ ಸಾರಿಸ್ಬಿಡ್ರಿ. ಈ ಕಡೆ ಜಸ್ಟ್ ಮೂವ್ ಇಟ್ ದ ಒನ್ ಮೋರ್ ಸೈಡ್, ಒನ್ ಮೋರ್ ಡೆಸಿಮಲ್ ಪ್ಲೇಸ್. 50% ಏನು ಮಾಡ್ಬೇಕು ರೀ, 50% ಹಾಫ್. Either half 174, we can directly halve the number, right or wrong, and then 5% will be what? Okay, half ಮಾಡಿರ್ತಲ್ಲ ಅಲ್ಲಿ ಒಂದು ಪಾಯಿಂಟ್ ಕೊಟ್ಬಿಡೋದು ರೀ. ಇದು ನೆನ್ಪಿಟ್ಬೇಕು, ವೆನೆವರ್ ದ ನಂಬರ್ ಓಕೆ ಪರ್ಸೆಂಟೇಜ್ ಇದ್ದು ಒಂದು ಜೀರೋ ಕಮ್ಮಿ ಆಯ್ತು ಅಂದ್ರೆ ಅಲ್ಲಿ ಒಂದು ಡೆಸಿಮಲ್ ಹೆಚ್ಚಾಯ್ತು ರೀ. 1 decimal ವಿಲ್ ಬಿ ಮೋರ್ ಹಿಯರ್. ಅರಿಗಡೆ ಇಲ್ಲೇನೂ ಇಲ್ಲ, ದೆರ್ ವಿಲ್ ಬಿ 1 decimal. ಇಫ್ ಐ ವಾಂಟ್ 0.5%, ದೆನ್ ವಾಟ್ ಐ ವಿಲ್ ಡೂ, ಏನು ಮಾಡ್ತೇನೆ ರೀ, ಇಲ್ಲೇ ಮಾಡ್ತೀನಿ, 1 decimal ಮತ್ತಲ್ಲಿ ಹೋಯ್ತು. ಸೊ 1.74. ದಿಸ್ ವೇ ವಿ ಕ್ಯಾನ್ convert. Okay, ಇದನ್ನ ಯುಟಿಲೈಸ್ ಮಾಡ್ಕೊಂಡು ಹೌ ಟು ವಿ ಫೈಂಡ್ ದ ಪರ್ಸೆಂಟೇಜ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಹೆಂಗೆ 22% ಕಂಡುಹಿಡಿಬೇಕಾಯ್ತು. 22% ಮೀನ್ಸ್ ವಾಟ್ ಐ ವಿಲ್ ಡೂ, ಐ ವಿಲ್ ಬ್ರೇಕ್ 22% ಇನ್ ದಿಸ್ ವೇ. ಹೆಂಗೆ ರೀ, ಇದೇ ಮಾಡೋದಂದ್ರೆ ದಿಸ್ ವಿಲ್ ರೈಟ್ ಇಟ್ ಆಸ್ 20 +
2%. 20% ಪ್ಲಸ್ 2% ಅಂತ ತಿಳ್ಕೊಳ್ಳೋಂಥ. 20% ಮಾಡ್ಬೇಕಾರೆ ಏನು ಮಾಡ್ಬೇಕು ನಾನು ಫಸ್ಟಿಗೆ 10% ಇಂಟು 2 ಮಾಡ್ಬೇಕ್ರಿ, ಹೌದಲ್ಲ? 10% ಅಂದರೆ 34.8. 10% is equal to what? 348. 10% ಎಷ್ಟಾಯ್ತು ರೀ? 34.8. 34.8 ಇದ್ರೆ ಏನು ಮಾಡ್ಬೇಕು ನಾನು ಇಂಟು 2 ಮಾಡಬೇಕು. ದೆನ್ ಇಟ್ ವಿಲ್ ಬಿ 20%. ಸೊ 34 ಡಬಲ್ ಎಷ್ಟು? 68. 8 ಡಬಲ್ ಇಸ್ 1.6. ಸೊ 69.6 ಆಯ್ತು ರೀ. ಈಗ 2% ಮತ್ತೆ ಮಾಡಬೇಕಾಗಿಲ್ಲ, ಇದ್ರೊಳಗೆ 1 ಡೆಸಿಮಲ್ ಕಡಿಮೆ ಮಾಡಿರಿ, 6.96 ರೀ ಇದು. Here only because this is 20 and this is 2. 1 0 is less, so 1 decimal more. ಅರ್ಥ ಆಯ್ತಿ? So what we can do? 69 plus 6 will be what? 75.96 ಮತ್ತು 6 ಆಯ್ತು ರೀ. ನಾವು 0.96 ಪ್ಲಸ್ 6 ಅಂದರೆ ಎಷ್ಟಾಯ್ತದ? 156. 156 ಅಂದರೆ ಎಷ್ಟು? 76.56. So therefore your answer will be what? 76.56. Are you able to understand? 10% to 1% to 5%, 50% to 5% ಮಾಡಿದ್ರೆ ಯಾವ ಬೇಕಾದ ಪರ್ಸೆಂಟೇಜ್ ಕಂಡುಹಿಡಿಬೋದು. ಯಾವ ಬೇಕಾದ ಪರ್ಸೆಂಟೇಜ್ ಹೇಳ್ರಿ, ಹೌ ಟು ಬ್ರೇಕ್ ಐ ವಿಲ್ ಟೆಲ್ ಯು. ಟೆಲ್ ಮಿ ಎನಿ ಪರ್ಸೆಂಟೇಜ್. 79% ಮಾಡ್ಬೇಕಾಯ್ತು ರೀ. 79% ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾನು? ಹೌ ಐ ವಿಲ್ ಬ್ರೇಕ್? ಐ ಆಮ್ ಟೆಲ್ಲಿಂಗ್ ಯು. ಹಾಂ, ಸೊ ಐ ಕ್ಯಾನ್ ಡೂ ವಾಟ್? 75 ಪ್ಲಸ್ 4%. ಯಾಕಂದ್ರೆ ಇದು ಫ್ರಾಕ್ಷನ್ನಾಗ ಮಾಡಕ್ಕೆ ಬರುತ್ತೆ ನಮಗೆ. ಆ್ಯಂಡ್ ದಿಸ್ ವಿಲ್ ಬಿ 4%. ವಿಲ್ ಬಿ ಏಬಲ್ ಟು ಫೈಂಡ್ ಔಟ್. ಟೆಲ್ ಮಿ ಒನ್ ಮೋರ್ ನಂಬರ್. We'll do it later. In the next slide we'll do it, but first we'll understand how to break the numbers. Any other percentage? 84% ಮಾಡಬೇಕಾಯ್ತು. 84% ಹೆಂಗೆ ಬ್ರೇಕ್ ಮಾಡೋದು ನಾನು? 80% plus 4%. This is how I will break. Okay, any other number? One more. 97. So 97% ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾರೆ ನಾನು? How will I break this? 95 plus 95 ಹೆಂಗೆ ಕಂಡಿಡೋರು? 95 ಹೆಂಗೆ ಕಂಡಿಡೋರಿ? ಹಾಂ, 100 minus 3% ಮಾಡೋದು ಬೆಟರ್. ಸೊ 100 minus 3% you can do. Are you getting my point? So we'll see. You can just note down what are these, then we'll go to solving some of the percentages. Over.
Done? Okay, so let us go to next. So 40%, okay, equating the actual value with percentage. Okay, this is the fourth method. Examples when we do the questions we'll do. 40% of a number is 136, find the number ಅಂತ ನಾತಾರೆ. ಸೊ ಹಿಂಗಿದ್ದಾಗ ಏನು ಮಾಡ್ಬೇಕು, ಯಾವಾಗಲೂ ಏನು ಮಾಡ್ಬೇಕ್ರಿ, ವೆನೆವರ್ ದೇ ಹ್ಯಾವ್ ಗಿವನ್ ಪರ್ಸೆಂಟೇಜ್ ಆಫ್ ಸಮಥಿಂಗ್ ಆ್ಯಂಡ್ ದೆನ್ ದೇರ್ ಇಸ್ ಅ ಆ್ಯಕ್ಚುಯಲ್ ವ್ಯಾಲ್ಯೂ. ಇಲ್ಲಿ ಹೆಂಗೆ ಅರ್ಥ ಮಾಡ್ಕೋಬೇಕು, 40% ಆಫ್ ಅ ನಂಬರ್. ಇನ್ನೊಂದೇನು ಅರ್ಥ ಮಾಡ್ಕೋಬೇಕ್ರಿ, ಪರ್ಸೆಂಟೇಜ್ ಹ್ಯಾಸ್ ಟು ಬಿ ಆಫ್ ಸಮಥಿಂಗ್. ಆಲ್ವೇಸ್ ವೆನೆವರ್ ಪರ್ಸೆಂಟೇಜ್ ಈಸ್ ಗಿವನ್, ಪರ್ಸೆಂಟೇಜ್ ಹ್ಯಾವ್ ಟು ಬಿ ಆಫ್ ಸಮಥಿಂಗ್. ಓಕೆ, ಒಂದೇ ಇರಂಗಿಲ್ಲ ರೀ ಅದು, ಅದಕ್ಕೆ ಯಾರು ಬೇಕು ರೀ, ಅವಪ್ಪ ಇರ್ಬೇಕು ರೀ, ಅದಕ್ಕೆ ಅವಪ್ಪ ಎಲ್ಲ ನಡೆಯಂಗಿಲ್ಲ ರೀ. 40% ಆಫ್, ಓಕೆ, ಆಫ್, ಓಕೆ, ಈಗ ಸನ್ ಆಫ್ ಡಾಟರ್ ಆಫ್ ಹೆಂಗೆ ಮಾಡ್ತಿಲ್ಲ ಹಂಗೆ ಇದು. ಓಕೆ, ಪರ್ಸೆಂಟೇಜ್ ಆಫ್ ಬೇಕಾಗೈತಿ. ಸೊ ಏನಾಗ್ತಿಲ್ಲ, 40% ಆಫ್ ಎ ನಂಬರ್ ಈಸ್ 136. ಅಂದ್ರೆ ಏನು, 40% ಏನೈತಲ್ಲ ಅದು 136 ಸಮ ಇದ್ದಂಗೆ ಅಂತ. 40% ಆಫ್ ವಾಟ್ ಎವರ್ ಇಟ್ ಈಸ್ ಈಕ್ವಲ್ ಟು ವಾಟ್, 136. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಹಿಂಗಿದ್ದಾಗ ಫೈಂಡ್ ದ ನಂಬರ್ ಅಂತ ನಾತಾರೆ. ಫೈಂಡ್ ದ ನಂಬರ್ ಏನು ಮಾಡ್ತೀವಿ, 40% ಈಸ್ ಈಕ್ವಲ್ ಟು 136. ನಂಬರ್ ವಿಲ್ ಬಿ ವಾಟ್ ಪರ್ಸೆಂಟೇಜ್, ನಂಬರ್ ವಿಲ್ ಬಿ ವಾಟ್ ಪರ್ಸೆಂಟೇಜ್, 100%. ನಂಬರ್ ವಿಲ್ ಬಿ ವಾಟ್, ಯಾವಾಗಲೂ ಏನು ಅರ್ಥ ಮಾಡಬೇಕು, 40% ಆಫ್ ಏನು ಇರ್ತೈತಲ್ಲ, 40% ಆಫ್ ಸ್ಯಾಲ್ರಿ ಅಂದ್ರೆ ಸ್ಯಾಲ್ರಿ ಈಸ್ 100%. ಓಕೆ, 40% ಆಫ್ ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಈಸ್ 100%. 40% ಆಫ್ ಅ ನಂಬರ್ ಅಂದ್ರೆ ನಂಬರ್ ಈಸ್ 100%. ಆಲ್ವೇಸ್ ವಿ ಹ್ಯಾವ್ ಟು ಟೇಕ್ ಆಫ್ ಆದ್ಮೇಲೆ ಏನು ಬರುತ್ತಿಲ್ಲ ಅದು 100%. 40% ಈಸ್ ಈಕ್ವಲ್ ಟು 136. ದೇರ್ ಫಾರ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್, 100% ಈಸ್ ವಾಟ್, 100% ಎಷ್ಟು ಆಯ್ತು ಅಂತ ಮಾಡ್ಬೇಕು ರೀ. ಅಗೇನ್ ಲೈಕ್ ರೇಷಿಯೋ ಮಾಡ್ತೀವಲ್ಲ, 6 ರೇಷಿಯೋ ಈಸ್ ಈಕ್ವಲ್ ಟು ಸಮಥಿಂಗ್, ಸೊ 10 ರೇಷಿಯೋ ಈಸ್ ಈಕ್ವಲ್ ಟು ವಾಟ್, ಹಂಗೆ ಮಾಡತ್ತೀವಿ. ಸೊ ಇಲ್ಲೇ ಮಾಡ್ತೀನಿ, ಅಲ್ಲೇ 4 ಹೋಯ್ತೇನೆ ನೋಡಂತ, 40% ಐತಿ. ಸೊ 40% ಐತೆ ಅಂದ್ರೆ ನಾನು ಇನ್ನೇನು ಮಾಡ್ಬೋದು, ಅಗೇನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. 40% ವಿ ಕ್ಯಾನ್ ಡೈರೆಕ್ಟ್ಲಿ ಡೂ ಲೈಕ್ ದಿಸ್, ಇಂಟು ವಾಟ್ ವಿಲ್ ಬಿ ದಿಸ್, 40 ಇಂಟು ವಾಟ್, ಅಥವಾ 4 ಇಂಟು ವಾಟ್ ಮಾಡೋಣಂತ. ಇದು 0 ಕ್ಯಾನ್ಸಲ್ ಮಾಡಿಬಿಡ್ರಿ ಈಗ ಸದ್ಯ. 4 ಇಂಟು ವಾಟ್, 4 ಇಂಟು 3 12, 4 4 16. ಸೊ ಇಲ್ಲಿದು ಒಂದು 0 ಕ್ಯಾನ್ಸಲ್ ಮಾಡ್ತೀನಿ ನಾನು, ಏನು ಮಾಡ್ತೀನಿ ರೀ ಇಲ್ಲೇ, ಇಂಟು 34 ಇಂಟು 10 ವಿಲ್ ಬಿ ವಾಟ್, 340. ಸೊ ದ ನಂಬರ್ ವಿಲ್ ಬಿ ವಾಟ್, 340. ಸೊ ಈಕ್ವೇಟಿಂಗ್ ದಿ ಪರ್ಸೆಂಟೇಜ್ ವಿತ್ ದಿ ಆ್ಯಕ್ಚುಯಲ್ ವ್ಯಾಲ್ಯೂ. ಸೊ ಇಲ್ಲೇನಾಯ್ತಿ, ಇಲ್ಲೇನು ಆ್ಯಕ್ಚುಯಲ್ ವ್ಯಾಲ್ಯೂ ವಿತ್ ಪರ್ಸೆಂಟೇಜ್ ಅಂದ್ರೆ ಏನ್ರಿ, ಇಲ್ಲೂ ಟ್ರೈ ಟು ಅಂಡರ್ಸ್ಟ್ಯಾಂಡ್. ವೆನೆವರ್ ವಿ ಆರ್ ಸಾಲ್ವಿಂಗ್ ದಿಸ್, ವಿ ಆರ್ ಆಲ್ಸೋ ಯೂಸಿಂಗ್ ದ ಸೇಮ್. 1 ರೇಷಿಯೋ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್, 1 ರೇಷಿಯೋ ವ್ಯಾಲ್ಯೂ ಅಂದ್ರೆ ಎಷ್ಟು ರೀ, ಆ್ಯಕ್ಚುಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ರೇಷಿಯೋ ವ್ಯಾಲ್ಯೂ. ಇಲ್ಲೂ ಹಂಗೆ, ಇಫ್ ಐ ವಾಂಟ್ ಟು ಫೈಂಡ್ ಔಟ್ 1% ವ್ಯಾಲ್ಯೂ, ಇಫ್ ಐ ವಾಂಟ್ ಟು ಫೈಂಡ್ ಔಟ್ 1% ವ್ಯಾಲ್ಯೂ, ಅದು ಪರ್ಸೆಂಟೇಜ್ ಐತ್ರಿ, ನಂಬರ್ನಾಗ ಐತಿ, ಹೌದಲ್ಲ. ಸೊ ವಾಟ್ ಐ ವಿಲ್ ಡೂ, ಆ್ಯಕ್ಚುಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ, no, here it will be percentage value, here it will be percentage value. ಸೊ ಈ ಕ್ವಶನ್ನ ನಾ ಹಿಂಗೆ ಸಾಲ್ವ್ ಮಾಡಿದ್ರೆ ಹೆಂಗೆ ಮಾಡ್ತೀನಿ ರೀ, 1% ವ್ಯಾಲ್ಯೂ ಕಂಡಿಡಿಯಾಕ, ಆ್ಯಕ್ಚುಯಲ್ ವ್ಯಾಲ್ಯೂ ಈಸ್ ಹೌ ಮಚ್, 136 ಆ್ಯಂಡ್ ಪರ್ಸೆಂಟೇಜ್ ವ್ಯಾಲ್ಯೂ ಈಸ್ 40. ಓಕೆ, ಸೊ ನಾನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನಂಗೆ, ಇಫ್ ಐ ಸಾಲ್ವ್ ದಿಸ್ ಡೈರೆಕ್ಟ್ಲಿ ಇಟ್ ವಿಲ್ ಬಿ 3.4. ಬಟ್ ಬೇಕಾಗಿಲ್ಲ ನಮ್ಗೆ, ಯಾಕಂದರೆ ವಾಟ್ ಐ ವಿಲ್ ಡೂ, ಇಫ್ ಐ ವಾಂಟ್ ಟು ಫೈಂಡ್ ಔಟ್ 100% ಏನು ಮಾಡ್ಬೇಕು ನಾನು, ನಮಗೇನು ಗೊತ್ತಿರಬೇಕು, 136 ಡಿವೈಡೆಡ್ ಬೈ 40 ಮಾಡಿದ್ರೆ ದಿಸ್ ವಿಲ್ ಗಿವ್ ಮಿ ವಾಟ್, 1% ವ್ಯಾಲ್ಯೂ. ದಿಸ್ ವಿಲ್ ಗಿವ್ ಮಿ 1% ವ್ಯಾಲ್ಯೂ ಇಂಟು ಏನು ಮಾಡಿರಿ, 100 ಮಾಡಿರಿ. 100 ಮಾಡಿರಿ ಏನಾಯ್ತು, 0 ಕ್ಯಾನ್ಸಲ್ ಆಯ್ತು ರೀ. ಸೊ ಅಗೇನ್ ದ ಸೇಮ್ ಥಿಂಗ್ ವಿಲ್ ಕಮ್, 4 3 12, 4 4 16, 34 ಇಂಟು 10 ವಿಲ್ ಬಿ ಹೌ ಮಚ್, 340. Either with this or with that you can solve the question. Are you getting my point? Wherever actual value and its equivalent percentage is given, ಯಾವ್ದಾರ ಒಂದು ಆ್ಯಕ್ಚುಯಲ್ ವ್ಯಾಲ್ಯೂ ಕೊಟ್ಟು ಅದರ ಪರ್ಸೆಂಟೇಜ್ ಈಕ್ವಲೆಂಟ್ ಕೊಟ್ಟರೆ ವಿ ಕ್ಯಾನ್ ಸಾಲ್ವ್ ಲೈಕ್ ದಿಸ್.
ಓವರ್ ಆಯ್ತಾ, ನೋಟ್ ಮಾಡಿ ಆಯ್ತಾ. So again the same kind of example, 15% of a number is 135, what is 80% of that number ಅಂತ ಕೊಟ್ಟರೆ. So again what we will do, 15% is equal to 135, we can use 1 percentage value or you can do it directly. 15 ಲೆ ಹೋಯ್ತೇನ್ರಿ ಇದು. Now they are asking what 80% of the number. So ಏನು ಮಾಡ್ತೀನಿ ನಾನು 100% ತೊಗೊಳಂಗಿಲ್ಲ ರೀ, I will find directly 80%. If 15% is known to me, ಏನಂತಾರೆ 15% of a number is 135, what is 80% of that number ಅಂದರೆ I will not find out the number is not required, I want what 80% of that number, so directly I will find. So ಇಲ್ಲಿ ಮಾಡಿದ್ರೆ 15%, 15 into what will be 135, 9s, so therefore 8 9s will be how much, 720 will be the answer. Are you getting my point? ಅರ್ಥ ಆಗೈತೆ ರೀ? Okay, you want to note down? Okay. You are not given attendance today? But is there no 3rd September? So you are absent if you are not signed. 14 batches are there. Oh. So let me get. Over. Aita, noted. Let us go to next one. Okay. So remember 4 methods. ಈಗಾಗಲೇ 4 methods ಗೊತ್ತದಾರೆ ನಿಮಗೆ. ಏನೇನು? ಮಲ್ಟಿಪ್ಲಿಕೇಶನ್ ಮೆಥಡ್, ಮಲ್ಟಿಪ್ಲಿಕೇಶನ್ ವೆನೆವರ್ you will put a point and finally find out. 3 ಅಂತ ಅದಾವ. ಫ್ರಾಕ್ಷನ್ ಮೆಥಡ್ you will convert it into fraction and solve it and find easy percentage, 10, 50, 1%, 5% ನಾಗ ಮಾಡ್ತೀವಿ ರೀ. ಹೌದಲ್ಲ? ಈಕ್ವೇಟಿಂಗ್ ಮೆಥಡ್ ನಾವು will solve some questions. Let us do some problems. Okay, let us solve some problems. Why do we do problems? We will solve problems. Yeah, we have enough problems already, we will not do another problem here. So let us solve problems. Okay, Vikas spends 15% of his monthly salary on house rent. Okay, ಇಲ್ಲಿ ನೋಡ್ಬೇಕು ನಾವು. Vikas spends 15% of his monthly salary on house rent, 20% on food, 10% on petrol, 15% on education of his children and 28% on household expenses. He saves the remaining amount of rupees 4,800. What is his monthly salary ಅಂತ ಕೇಳತ್ತಾರ. ಸೊ ಫಸ್ಟಿಗೆ ಏನು ಮಾಡ್ಬೇಕ್ರೆ ನನಗೆ, ಫಸ್ಟಿಗೆ ಐ ಹ್ಯಾವ್ ಟು ಸಿ ದಿ ಆ್ಯಕ್ಚುಯಲ್ ವ್ಯಾಲ್ಯೂ. ಓಕೆ, ಪರ್ಸೆಂಟೇಜ್ ಕ್ವಶನ್ಸ್ನಾಗ ಆ್ಯಕ್ಚುಯಲ್ ವ್ಯಾಲ್ಯೂ ಏನು ಕೊಟ್ಟಾರ ಅನ್ನೋದು ನನಗೆ ಗೊತ್ತಾಗ್ಬೇಕ್ರಿ. ಫಸ್ಟ್ ಐ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಆ್ಯಕ್ಚುಯಲ್ ವ್ಯಾಲ್ಯೂ. ಓಕೆ, ಆ್ಯಕ್ಚುಯಲ್ ವ್ಯಾಲ್ಯೂದು ಪರ್ಸೆಂಟೇಜ್ ಕೊಟ್ಟಿಲ್ಲ, ಹಿ ಸೇವ್ಸ್ ದ ರಿಮೈನಿಂಗ್ ಅಮೌಂಟ್ ಅಂತ ಅನ್ನಕತ್ತಾರ. ಇವು ಏನೇನು ಖರ್ಚು ಮಾಡ್ತಾನೆ ರೀ? 15%. ಓಕೆ, ಫಸ್ಟ್ ಥಿಂಗ್ ವಾಟ್ ಯು ಟು 15% ಆಫ್ ವಾಟ್? 15% ಆಫ್ ಇಸ್ ಮಂತ್ಲಿ ಸ್ಯಾಲ್ರಿ. ಸೊ ಏನಾಯ್ತು ರೀ? ವಿಚ್ ಈಸ್ 100%. ಏನು 100% ಐತಿಲ್ಲ? ಸ್ಯಾಲ್ರಿ ಈಸ್ 100%. ರೈಟ್ ಆರ್ ರಾಂಗ್? ಆ್ಯಕ್ಚುಯಲ್ ವ್ಯಾಲ್ಯೂ ಏನು ಕೊಟ್ಟರಿ? 4,800. ನಾವು ಇದ್ರದ್ದು ಈಕ್ವಲೆಂಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕು. ದೆನ್ ವಿಲ್ ಬಿ ಏಬಲ್ ಟು ಸಾಲ್ವ್ ದಿಸ್. ವಿ ಕ್ಯಾನ್ ಸಾಲ್ವ್ ವಿತ್ ಎನಿಥಿಂಗ್, ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಈಕ್ವಲೆಂಟ್ ಪರ್ಸೆಂಟೇಜ್. ಸೊ ಅದಕ್ಕೆ ಏನು ಮಾಡ್ತೀನಿ ಈಗ, ಯಾರ್ದಾದ್ರೂ ಏನು ಸ್ಯಾಲ್ರಿ ಐತಪ್ಪ, ಸ್ಯಾಲ್ರಿ ಒಳಗೆ ಏನಾಗೈತಿ? ಸ್ಯಾಲ್ರಿ ಈಸ್ ಈಕ್ವಲ್ ಟು ವಾಟ್? ಸ್ಯಾಲ್ರಿ ಈಸ್ ಈಕ್ವಲ್ ಟು ಎಕ್ಸ್ಪೆನ್ಸಸ್ ಪ್ಲಸ್ ಸೇವಿಂಗ್ಸ್. ಎಕ್ಸ್ಪೆನ್ಸಸ್ ಪ್ಲಸ್ ಸೇವಿಂಗ್ಸ್, ಹೌದಲ್ರಿ? ಕರೆಕ್ಟ್ ಆರ್ ರಾಂಗ್? ಸೊ ದೇರ್ಫೋರ್ ವಿಲ್ ಸಿ ವಾಟ್ ಆರ್ ದ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಎಷ್ಟು ಮಾಡಿರಿ? 15% ಆನ್ ಹೌಸ್ ರೆಂಟ್ ಮಾಡ್ಯಾನ, 20% ಆನ್ ಫುಡ್, 10% ಆನ್ ಪೆಟ್ರೋಲ್, 15% ಆನ್ ಎಜುಕೇಷನ್ ಆಫ್ ಇಸ್ ಚಿಲ್ಡ್ರನ್ ಆ್ಯಂಡ್ 28% ಆನ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಸೊ ಇಸ್ ಟೋಟಲ್ ಎಕ್ಸ್ಪೆನ್ಸಸ್ ಇಸ್ ವಾಟ್ ಪರ್ಸೆಂಟೇಜ್? 88% ಅವಂದು ರೀ. ಸೊ ರಿಮೇನಿಂಗ್ ಹಿ ಸೇವ್ಸ್ ಅನ್ನತ್ತಾರೆ. ರಿಮೇನಿಂಗ್ ಹಿ ಸೇವ್ಸ್ ದ ರಿಮೇನಿಂಗ್ ಅಮೌಂಟ್. ರಿಮೇನಿಂಗ್ ಅಮೌಂಟ್ ಅಂದ್ರೆ ಹೆಂಗೆ ಕಂಡುಹಿಡಿಬೇಕಲ್ಲಿ? 100 ಅವ್ನ ಸ್ಯಾಲ್ರಿ ಆಯಿತು. ಬಿಕಾಸ್ ವಾಟ್ ಈಸ್ 100%? 100% ಈಸ್ ಸ್ಯಾಲ್ರಿ. ಅದ್ರೊಳಗೆ ಖರ್ಚು ಎಷ್ಟು ಮಾಡಿದ್ರಿ? ಹಿ ಹಸ್ ಸ್ಪೆಂಟ್ 88%. ಸೊ ವಾಟ್ ಈಸ್ ರಿಮೇನಿಂಗ್ ನಾವು? 12%. ದೇರ್ ಫೋರ್ 4,800 ಇಸ್ ಈಕ್ವಲ್ ಟು ವಾಟ್? 12% ಆಯ್ತು ರೀ. ಸೊ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ಈಸ್ ಮಂತ್ಲಿ ಸ್ಯಾಲ್ರಿ ಏನಾಗತ್ತಾರ. ಸೊ ನಾನು ಏನು ಮಾಡ್ತೀನಿ? 12% ಈಸ್ ಈಕ್ವಲ್ ಟು 4,800 ಆದ್ರೆ
ಓಕೆ, ನಮ್ಗೆ ಏನು ಕಂಡುಹಿಡಿಬೇಕಾಯ್ತು ರೀ? ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ಮಂತ್ಲಿ ಸ್ಯಾಲ್ರಿ. ಮಂತ್ಲಿ ಸ್ಯಾಲ್ರಿ ಇಸ್ 100%. ಸೊ ವಾಟ್ ಐಲ್ ಡೂ? 12 4 ಜಾ 48, ಮುಂದೆ ಎರಡು ಪೂಜೆ, ರೈಟ್ ಆರ್ ರಾಂಗ್? ಸೊ 100 4 ಜಾ 400, ಹೌದಲ್ರಿ? ಮುಂದೆ ಎರಡು 0. ಸೊ ದೇರ್ ಫಾರ್ ಇಟ್ ವಿಲ್ ಬಿ ವಾಟ್? 40,000. ಅಂಡರ್ಸ್ಟುಡ್? ಓಕೆ, ಸೊ ಯು ಕ್ಯಾನ್ ನೋಟ್ ಡೌನ್. ಇದನ್ನು ಕಳಿಸ್ತೇನೆ ನಾನು. ಓನ್ಲಿ ಯು ಕ್ಯಾನ್ ನೋಟ್ ಡೌನ್ ದ ಸೊಲ್ಯೂಷನ್. ಐ ವಿಲ್ ಸೆಂಡ್ ಯು ದ ಕ್ವಶನ್ಸ್. Numbers are not there, but you will, okay, I'll write, but here I cannot write. So I can write down 1 2 3 4, or else ನಾವು ಇವೆಲ್ಲ ಸರಿ ಮಾಡಬೇಕೀಗ, ಬಿಕಾಸ್ ದೀಸ್ ವೇರ್ ಫಾರ್ ಡಿಫ್ರೆಂಟ್ ಪರ್ಪಸ್. Page number 15. Okay. Over? ಆಯ್ತು ಎಲ್ಲರದು? So let us go to next question. Rajni invests 7%, that is 2,170 of her monthly salary in mutual funds. ಸೊ ಈ ಸೆಂಟೆನ್ಸ್ನಾಗ ಏನೇನೈತಿ ವಿಲ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಏನು ಮಾಡ್ಬೇಕ್ರಲ್ಲಿ? 7% ದ್ಯಾಟ್ ಈಸ್, ಓಕೆ, ಇದಕ್ಕೇನಂತಾರೆ? ದ್ಯಾಟ್ ಈಸ್ ಅಂತಾರಲ್ಲ. ಓಕೆ, ದ್ಯಾಟ್ ಈಸ್ rupees 2,170. ಹಿಂಗೆ ಹೇಳಿದ ಕೂಡಲೇ ಇದರ ಅರ್ಥ ಏನತ್ರಿ? 7% ಈಸ್ ಈಕ್ವಲ್ ಟು 2,170 ಅಂದಂಗನ ಇದು. ಬಿಕಾಸ್ ದ್ಯಾಟ್ ಈಸ್ ಮೀನ್ಸ್ 7% ಆಫ್ ಹರ್ ಮಂತ್ಲಿ ಸ್ಯಾಲ್ರಿ. ದೇರ್ ಫಾರ್ 100% ಈಸ್ ದಿ ಸ್ಯಾಲ್ರಿ ಇಯರ್. ಏನು ರೀತಿ? 100% ಯಾವ್ದೈತಿ? ಸ್ಯಾಲ್ರಿ ಐತೆ. ಆಫ್ ಹರ್ ಮಂತ್ಲಿ ಸ್ಯಾಲ್ರಿ ಇನ್ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ನಾಗ 7% ಐತೆ. ಲೇಟರ್ ಸಿ ಇನ್ವೆಸ್ಟ್ 16% ಆಫ್ ಹರ್ ಮಂತ್ಲಿ ಸ್ಯಾಲ್ರಿ ಇನ್ ರಿಕರಿಂಗ್ ಡೆಪಾಸಿಟ್ಸ್. ಏನು ಮಾಡ್ತಾಳೆ ರೀ? 7% ಎಲ್ಲೋತು? 7% ಇಲ್ಲೇ ಬರ್ಕೊಂಡು 7% ವಿಲ್ ಗೋ ಟು ಮ್ಯೂಚುವಲ್ ಫಂಡ್ಸ್, ಓಕೆ, ಪ್ಲಸ್ 16% ವಿಲ್ ಗೋ ಟು ರಿಕರಿಂಗ್ ಡೆಪಾಸಿಟ್ಸ್. ಆಮೇಲೆ ಏನಂದ್ರೆ ಮತ್ತೆ ಆಲ್ಸೋ ಸಿ ಇನ್ವೆಸ್ಟ್ 8% ಆಫ್ ಅವರ್ ಸ್ಯಾಲ್ರಿ ಆನ್ NSCs. ಸೊ 8% ಎದಕ್ಕೆ ಹೋಯ್ತು ರೀ? NSC ಒಳಗೆ ಹೋಯ್ತು. ಓಕೆ, NSC ಒಳಗೆ ಹೋಯ್ತು. ವಾಟ್ ಈಸ್ ದ ಟೋಟಲ್ ಆ್ಯನ್ಯುವಲ್ ಇನ್ಕಮ್ ಇನ್ವೆಸ್ಟೆಡ್ ಬೈ ರಜನಿ? ನಮಗೇನು ಕೇಳತ್ತಾರೆ? ಟೋಟಲ್ ಇನ್ಕಮ್, ಆ್ಯನ್ಯುವಲ್ ಇನ್ಕಮ್, ನಾಟ್ ಇನ್ಕಮ್ ಇನ್ವೆಸ್ಟೆಡ್ ಬೈ ರಜನಿ. ಸೊ ನಮ್ಗೇನು ಬೇಕಾಯ್ತು ರೀ? ಟೋಟಲ್ ಆ್ಯನ್ಯುವಲ್ ಇನ್ವೆಸ್ಟ್ಮೆಂಟ್ ಬೇಕು. ಟೋಟಲ್ ಆ್ಯನ್ಯುವಲ್ ಇನ್ವೆಸ್ಟ್ಮೆಂಟ್ ಬೇಕು ರೀ. ಓಕೆ, ಸೊ ಫಸ್ಟ್ ವಿಲ್ ಫೈಂಡ್ ಔಟ್ ಹೌ ಮಚ್ ಈಸ್ ಹರ್ ಇನ್ವೆಸ್ಟ್ಮೆಂಟ್ ಮಂತ್ಲಿ, ದೆನ್ ವಿಲ್ ಫೈಂಡ್ ಔಟ್ ಆ್ಯನ್ಯುವಲ್ ಇನ್ವೆಸ್ಟ್ಮೆಂಟ್. ಅರಿಗೊಟ್ಟಿ ಪಾಯಿಂಟ್ ಅರ್ಥ ಆಗೈತೆ ರೀ? ಮಂತ್ಲಿ ಕಂಡಿಡ್ ಅಂತ. ಮಂತ್ಲಿ ಎಷ್ಟಾಯ್ತು ರೀ ಇದು? 7% ಪ್ಲಸ್ 16% ಪ್ಲಸ್ 8% ಎಷ್ಟಾಯ್ತು ರೀ ಇದು ಟೋಟಲ್? ಎಷ್ಟಾಯ್ತು ರೀ? 31%. ಸೊ ಹರ್ ಇನ್ವೆಸ್ಟ್ಮೆಂಟ್ ಈಸ್ ವಾಟ್? 31% ಪರ್ ಮಂತ್. ನಮ್ಗೆ ಆ್ಯನ್ಯುವಲ್ ಬೇಕಾಯ್ತು. ಆ್ಯನ್ಯುವಲ್ ಹೆಂಗೆ ಬರೋನು? ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. 31%. ವಾಟ್ ವಿ ನೋ ಈಸ್ 7% ಈಸ್ ಈಕ್ವಲ್ ಟು 2,170 ಹೋಯ್ತು ನಮ್ಗೆ. ಸೊ 31% ಕಂಡಿಡಿನಂತ. 31% ಕಂಡಿಡಿಬೇಕಾರೆ ಏನು ಮಾಡೋಣ? 7 ಹೋಯ್ತು ನೋಡ್ರಿ ಇದು. 7 3 21, 7 1 0,
0 ಬರ್ತೈತೆ ಹೌದಾ ಇಲ್ಲ. ಸೊ ದಿಸ್ ವಿಲ್ ಬಿ ವಾಟ್ 31 ಇಂಟು 310 ಆಗ್ಬೇಕ್ರಿ. ಈ ಕಡೆಯಿಂದ ಬರೆಯತ್ತಿಲ್ಲ ಯಾಕಂದ್ರೆ ಸೊ ದಟ್ 31 ಇಂಟು 310 ಅದನ್ನು ಹೆಂಗೆ ಬರಿಬೋದು ರೀ? 31 ಇಂಟು 10 ಮಾಡ್ಬೋದು ನಾನು. 31 ಇಂಟು 31 ಇಂಟು 10 ವೈ ಬಿಕಾಸ್ 31 ಇಂಟು 31 ವಿಲ್ ಬಿ 31 ಸ್ಕ್ವೇರ್. ಸೊ ಸ್ಕ್ವೇರ್ ನಿಮ್ಗೆ ನೆನಪು ಉಳಿತಾವೆ ಎಷ್ಟು ಬರ್ತೀರಿ ಇದು? 9610 ಬರುತ್ತೆ. ಬಿಕಾಸ್ ಆಫ್ 0 it will be 961. 31 square is to 961. So therefore it will be what? 9610. So this rupees is per month. ನಮಗೆ annual ಬೇಕಾಯ್ತು. annual ಬೇಕಾದ್ರೆ ಏನು ಮಾಡ್ಬೇಕು ನಾನು? ಇಂಟು 12. ಸೊ 9610 ಇಂಟು 12 ಮಾಡಿರಿ. 12 ಮಾಡಿರಿ ಎಷ್ಟು ಬರುತ್ತೆ ಅದು ಆನ್ಸರ್ ನಿಮ್ಗೆ. ಡೂ ಇಟ್. ಅಂಡರ್ಸ್ಟುಡ್? ಅರ್ಥ ಆಯ್ತಿಲ್ಲ ರೀ? ಓಕೆ. ಓವರ್ ಆಯ್ತಾ? ಓಕೆ. We'll solve one more and finish off. Ishan spent 35,645 on buying a bike, rupees 24,355 on buying a television, and the remaining 20% of the total amount he had as cash with him. Okay. What was the total amount ಅಂತ ಕೇಳ್ತಾರೆ. ಈಗ ಇದ್ರೊಳಗೆ 100% ಏನು? ಓಕೆ. ಫಸ್ಟ್ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆ್ಯಕ್ಚುಯಲ್ ವ್ಯಾಲ್ಯೂ ಯಾವ ಗಿವನ್. ಆ್ಯಕ್ಚುಯಲ್ ವ್ಯಾಲ್ಯೂ ಏನು ಕೊಟ್ಟರೆ 35,645 ಬೈಯಿಂಗ್ ಅ ಬೈಕ್, 24,355 ಬೈಯಿಂಗ್ ಅ ಟೆಲಿವಿಷನ್. ಇವು ಎರಡೂ ಸೇರ್ಕೊಂಡು ಆ್ಯಕ್ಚುಯಲ್ ವ್ಯಾಲ್ಯೂ ಆಗು ಈಗ, ಬೋತ್ ಆಫ್ ದೆಮ್ ಟುಗೆದರ್. ಓಕೆ. ಬಟ್ ವಾಟ್ ಈಸ್ 100% ಇಯರ್? ಪರ್ಸೆಂಟೇಜ್ ಮುಂದೆ ಎಲ್ಲಿ ಆಫ್ ಬರ್ತೈತಲ್ರಿ ಅದ 100% ಯಾವಾಗ ನೆನ್ಪಿಟ್ಕೋಬೇಕು. ಯಾವುದು? 20% ಆಫ್ ದಿ ಟೋಟಲ್ ಅಮೌಂಟ್. ಓಕೆ. 20% ಆಫ್ ದಿ ಟೋಟಲ್ ಅಮೌಂಟ್. ಸೊ ಏನ್ರಿ ಇದು? 100% is what here? Total amount. So how much? What is 100%? 100% is total amount. ಆ್ಯಕ್ಚುಲ್ ವ್ಯಾಲ್ಯೂ ಹೆಂಗೆ ಮಾಡ್ಬೇಕು ನಾನು? ಆ್ಯಕ್ಚುಲ್ ವ್ಯಾಲ್ಯೂ ಕಂಡುಹಿಡ್ಬೇಕಾಯ್ತಾರೆ ಇವು ಎರಡು ಅದಾವ್ರಲ್ಲೇ. ದೇರ್ ಆರ್ 2 ಆ್ಯಕ್ಚುಲ್ ವ್ಯಾಲ್ಯೂಸ್. ಓಕೆ. ಇಂಡಿವಿಜುವಲಾಗಿ ಕಂಡುಹಿಡಕ್ಕೆ ಸಾಧ್ಯನೇ ಇಲ್ಲ ನಾವು, ಯಾಕಂತಂದ್ರೆ ಇಂಡಿವಿಜುವಲಾಗಿ ಕೊಟ್ಟೇ ಇಲ್ಲ ಅವರು. ಸೊ ವಾಟ್ ಯಾವಾಗ ದ ರಿಮೇನಿಂಗ್, ಇದು ಖರ್ಚಾದ್ಮೇಲೆ ರಿಮೇನಿಂಗ್ ಏನೈತೆ ರೀ? 20% ಅವ್ನ ಕಡೆ ಉಳ್ದೈತಿ. ಇದು ಖರ್ಚಾದ್ಮೇಲೆ 20% ಈಸ್ ರಿಮೇನಿಂಗ್ ವಿತ್ ಹಿಮ್. ರೈಟ್ ಆರ್ ರಾಂಗ್? ಸೊ ಅಂದ್ರೆ ಖರ್ಚು ಎಷ್ಟಾಯಿತು? ಹೌ ಮಚ್ ವಾಸ್ ಸ್ಪೆಂಟ್ ದೆನ್? 80% ವಾಸ್ ಸ್ಪೆಂಟ್. ಈಕ್ವಲೆಂಟ್ ಇಲ್ಲೇ ನನಗೇನು ಗೊತ್ತಾಯ್ತು ರೀ? 80% ವಾಸ್ ಸ್ಪೆಂಟ್. 80% ಒಂದೇ ಇಲ್ಲ, ಎರಡು ಐಟಮ್ದು. ಸೊ ದೇರ್ ಆರ್ 2 ಐಟಮ್ಸ್. ಸೊ ವಾಟ್ ಐ ವಿಲ್ ಡೂ? ಆ್ಯಕ್ಚುಲ್ ವ್ಯಾಲ್ಯೂ ಕಂಡುಹಿಡ್ಬೇಕಾದ್ರೆ ಇವನ್ನೆರಡು ಆ್ಯಡ್ ಮಾಡೋಣ ಅಂತ ರೀ. 35,645 ಪ್ಲಸ್ 24,355 ಎಷ್ಟಾಯ್ತು ರೀ? ಇದು ಟೋಟಲ್ ಮಾಡ್ರೆ ಎಷ್ಟು? 60,000. ಸೊ ದಿಸ್ ವಿಲ್ ಬಿ ವಾಟ್? 60,000. ಸೊ 60,000 ಆಯಿತು ರುಪೀಸ್.
ಸೊ ನಮಗೇನು ಗೊತ್ತಾಯ್ತು ಈಕ್ವಲೆಂಟ್ ಪರ್ಸೆಂಟೇಜ್ ಎಟ್ಟೈತ್ರಿ 20. ಸೊ ನಾವೇನು ನೋಡೋಕೆ ಟೋಟಲ್ ಅಮೌಂಟ್ ಕಂಡಿಡಿಯೋಕೆ ವಾಟ್ ವಾಸ್ ದ ಟೋಟಲ್ ಅಮೌಂಟ್ ಅಂತ ಕೇಳಾಕತ್ತಾರ. ಸೊ ವಾಟ್ ವಿಲ್ ಫೈಂಡ್ ಔಟ್ 80% ಈಸ್ ಈಕ್ವಲ್ ಟು 60,000. ಓಕೆ ನಮಗೇನು ಕಂಡುಹಿಡಿಬೇಕಾಯ್ತಲೇ 100%. ಈಗ ಮತ್ತೊಂದು ನಿಮ್ಗೆ ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ. ಈಗ 80 ಇಂಟು ಮಾಡಕ್ಕೆ ಹೋದ್ರೆ ಸ್ವಲ್ಪ ಟೈಮ್ ಹತ್ತೈತೆ ರೀ. ಸೊ ಅದಕ್ಕೆ ಮಣ್ಣು ಇವನ್ನ ಎರಡು ಕಟ್ತಾವಿಡ್ನಂತ, ಇದು ಹೊತ್ತು ಎಷ್ಟಲ್ಲ ಹೋಯ್ತಿರದ 4:5 ಆಯ್ತಿ. 4 ಸೊ 4 ಇಂಟು ವಾಟ್ ವಿಲ್ ಬಿ 60. ಸಾಕು 60, ಆಮೇಲೆ ಜೀರೋಸ್ಗಳು ಬರ್ಕೊಳ್ಳಲ್ಲ ನಾವು. 4 ಇಂಟು ವಾಟ್ ವಿಲ್ ಬಿ 60, 4 15 ಎಸ್ ಆರ್ ನೋ. ಸೊ ಅದಕ್ಕೆ ಮಾಡ್ತೀನಿ ರೀ 5 ಇಂಟು 15 ಮಾಡ್ತೀನಿ. ಏನು ಬರುತ್ತೆ ನಂಗೆ 75. ಎಷ್ಟು ಪೂಜೆ ಅದಾವಲ್ಲೇ 3 ಪೂಜೆ ಅದಾವೆ. ಸೊ 1 2 3 75,000. ಯುವರ್ ಆನ್ಸರ್ ವಿಲ್ ಬಿ ವಾಟ್ 75,000. ಕ್ಲಿಯರ್? ಓಕೆ, ಯು ಕ್ಯಾನ್ ನೋಟ್ ಡೌನ್. So we'll do some reasoning now. Close this one and we'll do some reasoning. So as we discussed day for yesterday, ಏನಾಗಿತ್ತು ರೀ, ನೀವೆಲ್ಲ ಡೌಟ್ಸ್ ಎಲ್ಲ ತೊಗೊಂಬರ್ತೀನಿ ಅಂತ ಹೇಳ್ರಿ. ಏನೇನು ಡೌಟ್ಸ್ ಅದ ಕೇಳ್ರಿ, ನಂಗೆ ಬಂದರೆ ಸಾಲ್ವ್ ಮಾಡೋಣ.